ಬಂದು ಒಬ್ಬ ಇಲ್ಲಿ ಗಂಟ ಕರ್ಕೊಂಡು ಹೋಗೋಣ ಅಂತ ಒಂದು ದಿವಸ ನಾನು ನೋಡಿದ್ದೀನಿ. ಅವನ ಹೆಸರು ದಿಲೀಪ್ ಅಂತ. ಅವ್ನು ಕರ್ಕೊಂಡು ಹೋದ್ಮೇಲೆ ನಾನು ಯಾಕಪ್ಪ ಕರ್ಕೊಂಡು ಹೋಗ್ತೀರಿ ನಮ್ಮ ಮಗನಿಗೆ ಹುಷಾರಿಲ್ಲ, ಕರ್ಕೊಂಡು ಹೋಗ್ಬೇಡಿ, ಅದಾಗ ಇಲ್ಲಿ ಗಂಟ ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಆವತ್ತು ಕರ್ಕೊಂಡೋಗಿ ನಾನು ಎದುರು ನಾನು ಹುಡುಕ್ಬೇಕಾದ್ರೆ ಸಾಯಂಕಾಲ ಬರಲಿಲ್ಲ, ಬೆಳಿಗ್ಗೆನೂ ಬರಲಿಲ್ಲ. ಹೋಗಿ ಅಲ್ಲಿ ಭಾರತ ಎಲ್ಲ ಕಡೆ ಹುಡಿಕೊಂಡ್ಬಂದೆ ಮಗನ್ನ, ಎಲ್ಲೂ ನಾವು ನೋಡಿಲ್ಲ. ಏನಾಯ್ತು ಯಾಕೆ ಮಲಗಿದಿ ಅಂದಾಗ ಅವರು ನಾನು ಕೆಲಸ ಮಾಡ್ತಾ ಇದ್ದೆ ಹೊರಗಡೆ, ನಿಮ್ಮ ಅಮ್ಮ ಬರ್ತಾರಂತೆ ಎಳ್ಕೊಬಂದು ಹಾಸಿಗೆ ಮೇಲೆ ಮನ್ಸ್ಬಿಟ್ರು ಅಂತ. ನೀನು ಅವನು ಎಲ್ಲೋ ಹೊಟ್ಟೆ ತುಂಬ ತಿನ್ಕೊಂಡು ಸುಮ್ಮನಿರಲಿ, ಏನಾರು ಅವ್ನು ಕರ್ಕೊಬಂದ್ಬಿಟ್ಟು ಹಂಗೆ ಹಿಂಗೆ ಸ್ಟೇಷನ್ಗೆ ಬಂದ್ಬಿಟ್ಟು ಏನಾದ್ರು ನೀವು ದೂರ ನೀಡೋದಾದ್ರೆ ನಿನ್ನ ಫಸ್ಟ್ ಲಾಕಪ್ ಹಾಕ್ಬಿಟ್ಟು ನಿನ್ನ ಸರಿಯಾಗಿ ರಿಮೈಂಡ್ ತಗೋತೀನಿ. ನನ್ನ ಮಗ ಬೇಕೇ ಬೇಕು ಅಂತೀನಿ ನಾನು, ಯಾಕಂದರೆ ಅವನಿಗೆ 60 ಲಕ್ಷ ಖರ್ಚು ಮಾಡಿ ಉಳಿಸ್ಕೊಂಡಿರೋ ಮಗ. ಗಂಡರ ಮನೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಾಲ ತೀರ್ಸ್ಕೊಂಡು ನಡೆಯೋದು ನಾನು, ಹಂಗೆಲ್ಲ ಮಾಡಿ ಉಳಿಸಿರೋ ಮಗ. ಇವತ್ತು ನಾನು ಬೇಕಾದ್ರೆ ನನ್ನ ಕಣ್ಣು ಮುಂದೆ ಅವ್ನಿಗೆ ಏನಾರ ಹತ್ರ ನನಗೆ ಬೇಜಾರಿಲ್ಲ. ನಾನು ಇನ್ನೊಬ್ರು ಕೈ ಸಂಧಿ ಹೋಗ್ಬಿಟ್ಟು ನನ್ನ ಮನಸ್ಸಲ್ಲಿ ಇವತ್ತು ಅವ್ನು ಬದುಕವನೋ ಇಲ್ವೋ ಅದೊಂದೇ ನೋವು ನನಗೆ. ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಲ್ಲಿ ನಡೆದಿರೋಂಥ ಅಮಾನಿವೇತ ಮತ್ತು ಅಷ್ಟೇ ನೋವಿನ ಕತೆ ಇದು. ಇಲ್ಲಿ ಸಣ್ಣಯ್ಯ ಮತ್ತು ಪುಟ್ಟಮ್ಮ ಅನ್ನೋ ವೃದ್ಧ ದಂಪತಿಗಳು ನನ್ನ ಜೊತೆ ಇದ್ದಾರೆ ಇವತ್ತು. ಅವರ ಬೆಳೆದು ನಿಂತಹ ಮಗ, 34 ವರ್ಷದ ಮಗ, 2ನೇ ಮಗ ಬುದ್ಧಿಮಾಂದ್ಯ, ಆ ಮಗನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪನ ಮಾಡ್ತಿದ್ದಾರೆ ಅವರು. ಅದರ ನೋವಿನ ಕತೆ ಏನು, ಇಲ್ಲಿ ನನ್ನ ಜೊತೆ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕತೆನ ಏನು ಅಂತ ಕೇಳೋಣ. ಅಮ್ಮ ನಮಸ್ತೆ. ನಮಸ್ಕಾರ ಅಣ್ಣ, ನಿಮಗೂ ನಮಸ್ತೆ. ನೋಡಿ, ಇವರು ಪುರುಷೋತ್ತಮ ಅಂತ ಅವ್ರ ಮಗನ ಫೋಟೋನ ಇಟ್ಕೊಂಡೇ ಇದ್ದಾರೆ. ಈ ಮಗನ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪನ ಮಾಡ್ತಾ ಇದ್ದಾರೆ ಇವರು ಮತ್ತೆ ಅವರ ಗಂಡ. ಹಾಗಾದ್ರೆ ಯಾಕೆ ಕಿಡ್ನಾಪ್ ಮಾಡಿದ್ರು, ಏನು ಅವ್ರ ಕಥೆನ ಕೇಳೋಣ. ಅಮ್ಮ, ಈಗ ನಿಮ್ಮ ಮಗ ಇವರು ನಿಮ್ಮ ಮಗನ? ಹೌದು. ಎಷ್ಟು ವರ್ಷ ಇವ್ರಿಗೆ? 34 ವರ್ಷ. ಬುದ್ಧಿಮಾಂದ್ಯನ ಅವ್ರಿಗೆ ಯಾವಾಗ್ಲಿಂದ ಬುದ್ಧಿಮಾಂದ್ಯ ಆಯ್ತು? ಹಂಗಾಗಿ 13 ವರ್ಷ ಆಯ್ತು. ಹುಟ್ಟಿದಾಗೆಲ್ಲ ಚೆನ್ನಾಗಿದ್ರ? ಅವನು ಮೊದ್ಲೆಲ್ಲ ಚೆನ್ನಾಗೇ ಇದ್ದ. ಚೆನ್ನಾಗಿದ್ದನಿಗೆ ಏನಾಯ್ತೋ ಗೊತ್ತಿಲ್ಲ, ಒಂದ್ಸರಿ ಆಕ್ಸಿಡೆಂಟ್ ಆಗಿದ್ದೇ ಒಂದಾಯ್ತು. ಅದ್ರ ಮೇಲೆ ಅವನಿಗೆ ಅದ್ರ ಮೇಲೆ ಮನ್ಸೂರ್ ಮೇಲೆ ಜಾನಿದ್ದೆ ಮನಗಿದ್ದ. ಮನೆಗೆ ನಾವೇ ಅವನ್ನ ಅಷ್ಟೆಲ್ಲ ಎಲ್ಲಿ ಬೆಂಗಳೂರು, ಮೈಸೂರು, ನಿಮಾಸ್ ಆಸ್ಪತ್ರೆಗೆ ಎಲ್ಲ ಕಡೆ ಕರ್ಕೊಂಡೋಗಿದ್ವಿ. ಅಮ್ಮ, ಈಗ ಇವ್ರಿಗೆ ಎಷ್ಟು ವಯಸ್ಸಲ್ಲಿ ಆಕ್ಸಿಡೆಂಟ್ ಆಯ್ತು? ಎಷ್ಟು ವರ್ಷ? 21ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿರೋದು. ಈಗ 34 ವರ್ಷ, 13 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಅವಾಗ್ಲಿಂದ ಮಲ್ಗೆ ಇದ್ರು ಅವರು? ಮಲಿಕೊಂಡೇ ಇದ್ದವನು ಈಗ 2 ವರ್ಷದಿಂದ ಇತ್ಲಾಗಿ ತಿರ್ಗಾಡೋದು, ಆ ಕಡೆ ಈ ಕಡೆ ನಡೆದಾಡೋದು. ಹೀಗಾಗಿ ಸ್ವಲ್ಪ ನಮ್ಮ ಜೊತೆ ನಾನು ಒಬ್ಬಳ ಜೊತೆ, ಇನ್ಯಾರ ಜೊತೆ ಮಾತಾಡ್ತಿಲ್ಲ, ನಾನು ಒಬ್ಬನ ಜೊತೆ ಮಾತಾಡ್ತಿದ್ದು. ಹಂಗೆ ಮಾತಾಡ್ಕೊಂಡಿರುವಾಗ ಹೀಗಾಗಿ ಚೆನ್ನಾಗಿದ್ದ ಮಗನ್ನ ಬಂದು ಒಬ್ಬ ಇಲ್ಲಿ ಗಂಟ ಕರ್ಕೊಂಡು ಹೋಗೋಣ ಅಂತ ಒಂದು ದಿವಸ ನಾನು ನೋಡಿದ್ದೀನಿ. ಅವನ ಹೆಸರು ದಿಲೀಪ್ ಅಂತ. ಅವ್ನು ಕರ್ಕೊಂಡು ಹೋದ್ಮೇಲೆ ನಾನು ಯಾಕಪ್ಪ ಕರ್ಕೊಂಡು ಹೋಗ್ತೀರಿ ನಮ್ಮ ಮಗನಿಗೆ ಹುಷಾರಿಲ್ಲ, ಕರ್ಕೊಂಡು ಹೋಗ್ಬೇಡಿ, ಅದಾಗ ಇಲ್ಲಿ ಗಂಟ ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಆವತ್ತು ಕರ್ಕೊಂಡೋಗಿ ನಾನು ಎದುರಿಗೆ ತಂದು ಬಿಟ್ಟಾಯ್ತು. ನಾನು ಕೆಲಸ ಎಲ್ಲೂ ಕರ್ಕೊಂಡು ಹೋದ್ರೆ ಏನು ಅಂತ ನೀವು ಕೇಳಲಿಲ್ವಾ? ಇಲ್ಲ, ಕೇಳಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಅಲ್ಲಿಂದ ಬಂದ್ಮೇಲೆ ನಾನು ಇನ್ನು ಹೋಗೋದು, ಕೆಲ್ಸಕ್ಕೆ ಹೋಗೋದು. ನಮ್ಗೆ 4 ಜನವ್ರು ಹೊಟ್ಟೆ ತುಂಬೇಕಲ್ವಾ. ದೊಡ್ಡ ಮಗನ ನಮ್ಗೇನು ಕೊಡೋದಿಲ್ಲ, ಮಾಡೋದಿಲ್ಲ. ಆಗ 4 ಜನರು ಹೊಟ್ಟೆ ಮಾಡಿದ್ರೆ ಮಾತ್ರ ನೀವು 4 ಜನಕ್ಕೂ ಹಂಗಿತ್ತು. ಅದಕ್ಕೆ ನಾನೇನ್ ಮಾಡಿದೆ, ಸರಿ ಕೆಲ್ಸಕ್ಕೆ ಹೋಗಿದ್ದೀನಿ, ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಹೀಗಾಗಿ ಅವನ್ನ ಹೆಂಗ್ ಕರ್ಕೊಂಡು ಹೋದ್ರು ಅಂತಲೇ ಗೊತ್ತಿಲ್ಲ. ಜುಲೈ 22ನೇ ತಾರೀಕಲ್ಲಿ ಅವನ್ನ ಕರ್ಕೊಂಡೋಗಿರೋದು. ಜುಲೈ 22ನೇ ತಾರೀಕಲ್ಲಿ ಕರ್ಕೊಂಡು ನಾನು ಏನ್ ಮಾಡಿದೆ, ಯಾರು ಕರ್ಕೊಂಡು ಹೋದ್ರು ಅಮ್ಮ? ಯಾರು ಕರ್ಕೊಂಡು ಹೋದ್ರು ಅಂತ ನನ್ಗೆ ಗೊತ್ತಾಗಿಲ್ಲ. ನಾನು ಹುಡುಕ್ಬೇಕಾದ್ರೆ ಸಾಯಂಕಾಲ ಬರಲಿಲ್ಲ, ಬೆಳಿಗ್ಗೆನೂ ಬರಲಿಲ್ಲ. ಹೋಗಿ ಅಲ್ಲಿ ಭಾರತ ಎಲ್ಲ ಕಡೆ ಹುಡಿಕೊಂಡ್ಬಂದೆ ಮಗನ್ನ, ಎಲ್ಲೂ ನಾವು ನೋಡಿಲ್ಲ. ಮೊನ್ನೆ ನೋಡಿದೆ, ಶನಿವಾರ ಸಾಯಂಕಾಲ ನೋಡಿದೆ ಅಂತಂದರು. ಸರಿ ಅಂದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಮಾಡಿದೆ. ಅಮ್ಮ ಎಷ್ಟು ದಿನ ಆಯಿತು ಅಂತ ಅಂದರು. 4 ದಿನ ಆಯಿತು ಸರ್, ನನ್ನ ಮಗ ಕಾಣಿಸ್ತೇ ಇಲ್ಲ, ಏನು ಮಾಡಲಿ ಸರ್ ಅಂತ ಅನ್ನೋತ್ತಿಗೆ, ಇಷ್ಟು ಲೇಟಾಗಿ ಬಂದಿದೆಯಲ್ಲಮ್ಮ ನೀನು ಅಂದರು. ಅದಕ್ಕೆ ನಾನು ಏನೂ ಮಾತಾಡಲಿಲ್ಲ. ಸರ್ ನಂಗೆ ಗೊತ್ತಿಲ್ಲ, ಹುಡುಕಾಡಿ ಸಾಕಾಯಿತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಸರ್ ಅಂದೆ. ಪೊಲೀಸ್ ಸ್ಟೇಷನ್ ಇಲ್ಲಿ ಕುಶಾಲನಗರ ಪೊಲೀಸ್ ಸ್ಟೇಷನ್ ಹೋಗಿ ಕುಶಾಲನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡಿ ನನ್ನ ಕಂಪ್ಲೇಂಟ್ ತಗೊಂಡಿಲ್ಲ ಅವರು. ಯಾಕೆ ತಗೊಳ್ಳಿಲ್ಲ ಅದೇ ನನಗೆ ಗೊತ್ತಿಲ್ಲ, ಇದನ್ನೇ ನಾನು ಕೇಳಬೇಕಲ್ವಾ. ಆಮೇಲೆ ಸಾಯಂಕಾಲ ಹಿಂಗಂದ್ರು. ಸಾಯಂಕಾಲ ಒಂದು 10 ಗಂಟೆ ಆಗಿತ್ತು. 10 ಗಂಟೆ ಆದಾಗ, ನೋಡಮ್ಮ ಇವ್ನು ನಿನ್ನ ಮಗನ ಅಂತ ಯಾರು ಸತೀಶ್ ಸರ್ ಕೇಳಿದ್ರು. ಸರ್ ನಿಮ್ಮ ಹೆಸರು ಏನು? ಸತೀಶ್ ಸರ್. ಹೌದು ಸರ್. ಎಲ್ಲಿಗೆ ಹೋಗವನೀಗ ಅನ್ನೋತ್ತಿಗೆ, ನೋಡಮ್ಮ ಇವನು ಬೆಂಗಳೂರಲ್ಲಿ ಅವನೇ ಅಂದ್ರು. ಯಾವ್ದ್ರ ತೋರಿಸಿದ್ರು ನಿಮ್ಗೆ ನಿಮ್ಮ ಮಗ ಅಂತ? ಇವನೇ ಅಂದ್ರೆ ಮೊಬೈಲಲ್ಲಿ ನನಗೆ ಮೊಬೈಲಲ್ಲಿ ಫೋಟೋ ತೋರಿಸಿದ್ರು. ನಿನ್ನ ಮೊಬೈಲ್ಗೆ ಆನ್ ಮಾಡಮ್ಮ ಅಂದ್ರು. ನನ್ನ ಮೊಬೈಲು ಹೋಗಕ್ ಬರಕ್ ಮಾತ್ರ ಇರ್ ಸರ್, ನನ್ನ ಮೊಬೈಲ್ ಆನ್ ಆಗೋದಿಲ್ಲ ಸರ್. ಯಾರು ಪಕ್ಕದ ಮನೆಗೆ ಹೋಗಮ್ಮ ಅಂದ್ರು. ಪಕ್ಕದ ಮನೆಗೆ ಹೋಗಿ, ನೋಡಪ್ಪ ಇದೊಂದು ಸ್ವಲ್ಪ
ನೋಡಪ್ಪ ನನ್ನ ಮಗನ ತೋರಿಸ್ತಾರಂತೆ ಅನ್ನೋದಕ್ಕೆ ಅಲ್ಲಿ ಹೋಗಿ ನೋಡುವಾಗ ಅವನು ಹಿಂಗೆ ಹಿಡ್ಕೊಂಡು ನಿಂತಿದ್ದ. ಆಮೇಲೆ ಸರ್ ನನ್ನ ಮಗನೇ ಹೌದು ಇವನು ಎಲ್ಲವನೇ ಸರ್ ಅನ್ನೋತ್ತಿಗೆ ಅವನು ಬೆಂಗಳೂರಲ್ಲಿ ಅವನೇ ಅಂದರು. ಬೆಂಗಳೂರಲ್ಲಿ ಅವನೇ, ಬೆಂಗಳೂರಿಗೆ ಯಾಕೋದು ಸರ್? ಸರ್ ಮಧ್ಯಾಹ್ನ ಇದ್ದ ಮಗನಂತೆ, ಹೆಂಗೆ ಸರ್ ಬೆಂಗಳೂರಿಗೆ ಹೋಗ್ಬಿಡ್ತಾನೆ ಮಧ್ಯಾಹ್ನ ಇದ್ದವನು ಅಂತ. ಸರ್ ನಿಜ ಹೇಳಿ ಸರ್, ಎಲ್ಲಿಗೆ ಹೆಂಗೆ ಏನಾಯಿತು ಅಂತ. ಹಂಗನ್ನೋತ್ತಿಗೆ ಇವನು ಈಗ ಮೈಸೂರಲ್ಲಿ ಅವನೇ ಕಣಮ್ಮ, ನೀನು ಹೆದರ್ಕೋಬೇಡ ಸುಮ್ಮನಿರಮ್ಮ ಅಂದರು. ಆಮೇಲೆ ನಾನು ಸರ್ ಬೆಂಗಳೂರಲ್ಲಿ ಇದ್ದಾನೆ ಪುನಃ ಮೈಸೂರಿಗೆ ಹೆಂಗೆ ಬಂದೆ ಸರ್ ಇವನು ಅಂತಂದೆ. ಹಂಗೆ ಅನ್ಬೇಕಾರೆ ನಾನು ಹೇಳಿದೆ ಸರ್ ಏನು ಹೇಳಿ ಸರ್ ಸರಿಯಾಗಿ ಅಂದಾಗ ಅವರಂದರು, ನೋಡಮ್ಮ ಅವನೀಗ ಚಾಮರಾಜನಗರದಲ್ಲಿ ಅವನೇ ಅಂದರು. ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾನೆ ಅಂದ್ರು, ಒಂದ್ಸರಿ ಮೈಸೂರಲ್ಲಿ ಇದ್ದಾನೆ ಅಂದ್ರು, ಇನ್ನೊಂದ್ಸರಿ ಚಾಮರಾಜನಗರದಲ್ಲಿ ಇದ್ದಾನೆ ಅಂದರು. ಆಮೇಲೆ ಸರ್ ಸರಿಯಾಗಿ ಹೇಳಿ ಸರ್ ನನಗೆ, ಸರ್ ನನಗೆ ಏನೇನೋ ಹೇಳ್ತಾ ಇದ್ದಾರೆ ತುಂಬ ಬೇಜಾರಾಯ್ತದೆ ಸರ್. ಹಂಗನ್ನೋ ಹೊತ್ತಿಗೆ ನೋಡಮ್ಮ ಸಂತೆ ಮಾರಳ್ಳಿ ರೋಡಲ್ಲಿ ಅಲ್ಲಿ ಒಂದು ಬುಧನಾಡು ಅಂತ ಅದೇ ಅಲ್ಲವನೇ ಕಣಮ್ಮ ಅಂದರು. ಸರ್ ಇದೆಲ್ಲ ಏನು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ಒಂದೂ ಗೊತ್ತಿಲ್ಲ ಸರ್ ನನಗೆ, ಹೇಳಿ ಸರ್ ನೀವು ಅಂತ. ಸರ್ ಅವನು ಎಲ್ಲವನೇ ನನಗೆ ಅಡ್ರೆಸ್ ಕೊಡಿ ಸರ್, ನಾನು ಹೋಗಿ ಕರ್ಕೊಬರ್ತೀನಿ ಅನ್ನೋ ಹೊತ್ತಿಗೆ ಅವರಂದರು, ನಾಳೆ ಬಾರಮ್ಮ ಅಡ್ರೆಸ್ ಕೊಡ್ತೀನಿ ಅಂದರು. ಆಮೇಲೆ ನಾಳೆ ಹೋಗೋತ್ತಿಗೆ ಅವರು ಅಡ್ರೆಸ್ ಕೊಡಲಿಲ್ಲ. ಹಂಗೆ ಹೇಳಿದ್ದೊಂದೇ. ನಾನು ಅದಕ್ಕಾಗೂ 4-5 ಸರಿ ಓಡಾಡಿದೆ ಪೊಲೀಸ್ ಸ್ಟೇಷನ್ಗೂ ಮನೆಗೂ ಅಡ್ರೆಸ್ ಇಸ್ಕೊಳ್ಳೋಕ್ಕೋಸ್ಕರ. ಒಂದು ಸರಿ ಅಂದರು ಅವರು ಸಾಮಣ್ಣ ಅನ್ನಿಲ್ಲ ಮೂರ್ತಿಯವರು ಅಂದರು. ಅವ್ರ ತಾಯಿ ಹೆಸರು ಕೊಟ್ಟರು. ತಾಯಿ ಹೆಸರು ಕೊಡ್ಬೇಕಾದ್ರೆ ಎಲ್ಲಿದ್ದೀರಿ ಅಥವಿದ್ದೀರಿ ಇದು ಹೆಂಗೆ ಆಯ್ತು ಇದೆಲ್ಲ ಅನ್ನೋತ್ತಿಗೆ ಅವರಂದರು, ಅಮ್ಮ ನೀವು ಬನ್ನಿ ನಾನು ತೋರಿಸ್ತೀನಿ ನಿಮ್ಮ ಮಗನ ಅಂದರು. ಅದಕ್ಕೆ ನಂದೆ ಸರ್ ಅವ್ರ ಅಡ್ರೆಸ್ ಕೊಡಿ, ನನಗೆ ಹೋಗಿ ಅಡ್ರೆಸ್ ಕೊಡಿ ಸರ್ ಅಂತ ಅಂದೆ. ಆಗ ಹಂಗೆ ಅನ್ಬೇಕಾರೆ ಅಂದರು ಕೊಡ್ತೀನಿ ಅಂದವ್ರು ಕೊಡಲಿಲ್ಲ. ಆಮೇಲೆ ನಾನೋಗಿ ಅಂತೂ ದಿನ ಹೋಗೋದು ನೋಡಿ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು, ಏನು ಬೇಕಾಯ್ತಮ್ಮ ಅಂತ. ಸರ್ ಹಿಂಗೆ ಸತೀಶ್ ಸರ್ ನನಗೆ ಅಡ್ರೆಸ್ ಕೊಡ್ತೀನಿ ಅಂದವ್ರೆ, ನನಗೆ ಕೊಡಲಿಲ್ಲ, ಏನು ಮಾಡೋದು ಸರ್ ನನ್ನ ಹತ್ರ. ಆಮೇಲೆ ಪುನಃ ಅವ್ರ ಹತ್ರ ಕೇಳಿಕೊಂಡು ಆ ಊರ ಹತ್ರ ಅಡ್ರೆಸ್ ಇಸ್ಕೊಂಡು ಅವ್ರಿಗೆ ಮೊಬೈಲಿಗೆ ಫೋನ್ ಮಾಡಿದಾಗ ಅವರು ಮೊಬೈಲು ಎತ್ತಕ್ಕೆ ರೆಡಿ ಇಲ್ಲ ಅವರು. ಆಗ ಅಂತೂ ಒಂದು ದಿವಸ ಶನಿವಾರ ಪೂರ್ತಿ ಮುಗ್ದೋಯ್ತು. ನಾನು ಪುನಃ ಬೆಳಿಗ್ಗೆ ಭಾನುವಾರ ಮಧ್ಯಾಹ್ನ ಮೇಲೆ ಹೋಗಿ ಸರ್ ನಾನು ನಿನ್ನೆ 10 ಗಂಟೆ ಫೋನ್ ಮಾಡಿದ್ದೀನಿ ಸರ್. ಆಗ ಇವರು ಎತ್ತಿಲ್ಲ, ನಾನು ಏನು ಮಾಡೋದು ಸರ್ ಅಂತ. ಆಗ ಪುನಃ ಅವರು ಫೋನ್ ಮಾಡಿದ್ರು ಎತ್ತಿತ್ತಿಲ್ಲ. ಪುನಃ ಎಷ್ಟೊತ್ತಾದ್ಮೇಲೆ ಪುನಃ ಫೋನ್ ಮಾಡಿದಾಗ ಅವರು, ಸರ್ ನಮ್ಮ ತಾಯಿ ಇರಲಿಲ್ಲ, ಎಲ್ಲ ತೋಟಕ್ಕೆ ಹೋಗ್ಬಿಟ್ಟಿದ್ರು ಮೊಬೈಲ್ ಬಿಟ್ಟು, ಅದನ್ನು ನಮ್ಗೆ ಎತ್ತಕ್ಕಾಗಿಲ್ಲ ಅಂದರು. ಸರಿ ಅಡ್ರೆಸ್ ಕೊಡಿ. ಅವ್ರನ್ನ ಬಂದು ಮೈಸೂರಿಗೆ ಬಂದು ಮೈಸೂರಿಂದ ಚಾಮರಾಜನಗರಕ್ಕೆ ಇಳಿದು ಅಲ್ಲಿಂದ ಸಂತೆಮರಳಿಗೆ ಇಳಿದು ಅಲ್ಲಿಂದ ಬೂನಾಡಿಗೆ ಅಲ್ಲಿ ಇಳಿಬೇಕು. ಬೂನಾಡೋ ಗೊತ್ತಿಲ್ಲ, ಅಲ್ಲಿ ಇಳಿಬೇಕು. ಅಲ್ಲಿ ಇಳಿದಾಗ ಅವರು ನಮಗೆ ನಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ರೆ ನಾವು ಅವ್ರನ್ನ ಎಲ್ಲಿಗೆ ಬರ್ಬೇಕಂತ ಹೇಳ್ತೀವಿ. ನಾವು ಅಲ್ಲಿ ಇಳಿದ ಮೇಲೆ ಹೋಗಿ ನಡ್ಕೊಂಡು ತುಂಬ ದೂರ ಹೋಗಿ. ಯಾರ್ಯಾರು ಹೋದ್ರಿ ಅಮ್ಮ? ನಾನು ನಮ್ಮ ಸಭೆ ಪಾಸ್ಟ್ರು ಹೋಗಿದ್ದು. ನಮ್ಮ ಸಭೆಯಲ್ಲಿ ಪ್ರೇಯರ್ ಮಾಡ್ತಾರಲ್ಲ ಪಾಸ್ಟ್ರು ಅವರು, ನಾನು ಇಬ್ಬರೇ ಹೋಗಿತ್ತು. ಅದು ಅವ್ರನ್ನ ನೀನು ಒಬ್ಬರೇ ಹೋಗ್ಬೇಡ ಕಣಮ್ಮ ತುಂಬ ದೂರ ಅಂದಿದ್ಕೆ ಕರ್ಕೊಂಡು ಹೋದೆ. ಆಗ ಅವ್ರು ಹೋದಾಗ ನಾವೇನು ಮಾತಾಡಕ್ಕಲ್ಲ, ನೀವೇ ಮಗನ ಹತ್ರ ಮಾತಾಡ್ಕೊಳ್ಳಿ ಅಂದರು. ನಾನು ನಡ್ಕೊಂಡು ಇಬ್ರು ಓದ್ಬೇಕಾರೆ ಇಲ್ಲಿ ಯಾರು ಕಾಣಕ್ಕಿಲ್ಲಮ್ಮ, ಇಲ್ಲಿ ಏನು ಮನೆಗಳೇ ಇಲ್ಲ, ಎಲ್ಲಿ ಹೋಗೋದು ನಾವು ಅನ್ನೋವಾಗ ಅವ್ರಂದ್ರು, ನೀವು ನೋಡಿ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಗ್ತದೆ ಅಲ್ಲಿ ಗಂಟ ಹೋಗ್ಲೇಬೇಕು ಅಂದರು. ಅದೊಂದು ನಡ್ಕೊಂಡು ಹೋಗಿ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಕ್ತು. ಆಮೇಲೆ ಅಮ್ಮ ನಮಗೆ ಪೆಟ್ರೋಲ್ ಬ್ಯಾಂಕ್ ಸಿಕ್ತು, ಇನ್ನು ಮುಂದೆ ಎಲ್ಲಿ ಹೋಗಬೇಕು, ಪುನಃ ಇನ್ನು ಸ್ವಲ್ಪ ಮುಂದೆ ಹೋಗಿ ಅಂದರು. ಪುನಃ ನಡ್ಕೊಂಡು ನಾವು ಹೋದಾಗ ಅಲ್ಲಿ ಅವರು ಕೈ ಬಿಸಿ ಕರೆದ್ರು. ಆಗ ಅವರು ಅವರ ಮಗನಂತೆ, ಮಗನೋ ಅಥವಾ ಯಾರೋ ಗೊತ್ತಿಲ್ಲ, ಮತ್ತೆ ಕೈ ಬಿಸಿ ಕರೆದ್ರು. ಕರೆದಾಗ ನಾನೆಂದೆ ನಿಮ್ಮ ಹೆಸರೇನು ಅಂತ. ಮೂರ್ತಿ ಅಂದ್ರು. ಇಲ್ಲಿಗೆ ಬಂದಾಗ ಸ್ವಾಮಣ್ಣ ಅಂತ ಹೇಳ್ಕೊಂಡವ್ರೆ, ನಮ್ಮ ಹತ್ರ ಮೂರ್ತಿ ಅಂದ್ರು. ಆಗ ನಾವೇನ್ ಮಾಡಿದ್ವು, ಅಲ್ಲಿ ಹೋದೋ ಮಗನ ಹತ್ರ ಮಾತಾಡ್ದೆ. ಮಗ ಎಲ್ಲಿದ್ರು ನಿಮ್ಮ ಮಗ ಆಗ ಮನೆ ಒಳಗಿದ್ದ. ಆಮೇಲೆ ನಾನಂದೆ, ಯಾಕೋ ಮನೆ ಒಳಗೆ ನೀನು ಮಲಗಿದ್ಯಾ, ಏನಾಯ್ತು ಯಾಕೆ ಮಲಗಿದ್ಯಾ ಅಂದಾಗ ಅವರು, ನಾನು ಕೆಲಸ ಮಾಡ್ತಾ ಇದ್ದೆ ಹೊರಗಡೆ, ಅವ್ನ ಕಾಲೆಲ್ಲ ಗಾರೆ ಆಗಿತ್ತು. ಆಮೇಲೆ ನೀನು ಕೆಲಸ ಮಾಡ್ತಾ ಇದ್ದಾನೋ, ನಾನು ಕೆಲಸ ಮಾಡ್ತಾ ಇದ್ದೆ, ನಿಮ್ಮ ಅಮ್ಮ ಬರ್ತಾರಂತೆ ಎಳ್ಕೊಬಂದು ಹಾಸಿಗೆ ಮೇಲೆ ಮನ್ಸ್ಬಿಟ್ರು ಅಂದ. ಆಮೇಲೆ ನಾನು ಏನಂತ ಇದೆಯಾ ಅಂತಂದೆ. ಹೌದು. ಮತ್ತು ನಾನು ಅವನ್ನ ಸಟಕ್ಕೆ ನೋಡ್ಬೇಕಾದ್ರೆ ಕಾಲು ಗಾಯ ಆಗಿತ್ತು. ಅಪ್ಪ ಇದೇನು ಕಾಲು ಇಷ್ಟೊಂದು ಗಾಯ ಆಗೋದಲ್ಲೋ, ಹೆಂಗೆ ಕಾಲು ನೋವಾಯಿತು? ಅಮ್ಮ ಅದು ಅವನೆಲ್ಲೋ ಗುದ್ಲಿ ಹಾಕೋಬಿಟ್ಟಿದ್ದಾನೆ, ನಾವೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂದರು. ಅದಕ್ಕೆ ಹಂಗೆ ಹಾಕೋಬಿಟ್ಟ ಗುದ್ಲಿ ಇವನು ಅನ್ನೋಕ್ಕೆ, ಹೆಂಗೋ ಹಾಕೊಂಡವ್ರೆ, ನಾವೇ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಟ್ಟಿದ್ದೀವಿ, ಬೇಜಾರು ಮಾಡಬೇಡಿ ಅದ್ರ ವಿಷಯದಲ್ಲಿ ಅಂದರು. ಸರಿ ಅಂದ್ಬಿಟ್ಟು ಬಾ ಹೋಗೋಣ ಮನೆಗೆ ಅಂತ ಅಂದೆ. ಆಮೇಲೆ ಅವ್ರನ್ನ ನೋಡೋದು, ನನ್ನ ನೋಡೋದು, ಅವ್ರನ್ನ ನೋಡೋದು, ನನ್ನ ನೋಡೋದು, ಇಲ್ಲ ಬರೋದಿಲ್ಲ ಅಂತ. ಯಾವಾಗಲೂ ಅಂಥ ಮಾತು ಅಂದು ಮಗನೇ ಅಲ್ಲ, ನನ್ನ ಕಂಡ್ರೆ ಓಡ್ಬರೋ ಅಂಥ ಮಗ. ಆಗ ನನ್ನದು, ಯಾಕೆ ನೀನು ಬರೋದಿಲ್ಲ, ಬಾ ಹೋಗೋಣ ಅಂತ. ಪುನಃ ಅವ್ರನ್ನ ನೋಡಿ, ಇಲ್ಲ ನಾನು ಬರೋದಿಲ್ಲ, ನೀನು ಹೋಗ್ಬಿಡು ಅಂದ. ಆಮೇಲೆ ನಾನು ಹಂಗೆ ಅನ್ನೋದಕ್ಕೆ, ಯಾಕೆ ಹೇಳ್ತೀಯ, ಬಾ ಹೋಗೋಣ ಅಂದಾಗ, ಇಲ್ಲ ಬರೋದಿಲ್ಲ ಅಂತ ಹಂಗೆ ನೆಲಕ್ಕೆ ಕೂತ್ಕೊಬಿಟ್ಟ ನಿಂತಿದ್ದವನು.
ಆಗ ನೆಲ ಕೂತ್ಕೊಂಡಾಗ ನಾನಂದೆ ಯಾಕೆ ಕೂರ್ತೀಯ ಬಾ ಹೋಗೋಣಂದಾಗ ಅಷ್ಟೊತ್ತಿಗೆ ಅವ್ರು ಅಂದರು ಹೋಗಿ ಅಮ್ಮ ನೀವು ಚಿಂತೆ ಮಾಡಬೇಡಿ ಅದೇ ಇದಾಯ್ತದೆ ಅವನು ಪುನಃ ಅವನು ತುಂಬ ಬೇಜಾರು ಮಾಡ್ಕೊತಾನೆ. ಅಷ್ಟು ಮಾತಿಗೆ ನಾವು ಹೊರಟು ಅಷ್ಟೊತ್ತಿಗೆ ನಿಂತ್ಕೊಳ್ಳಿ ಒಂದು ಫೋಟೋ ತೆಗಿಯೋಣ ಅಂದರು. ನಾನಂದೆ ಫೋಟೋ ತೆಗಿಯೋಣ ನಿಂತ್ಕೊಳ್ಳಿ ಅಂದಾಗ ನಾನೊಂಚೂರು ನೆಗಾಡಿಲ್ಲ, ತುಂಬ ಬೇಜಾರದಲ್ಲಿ ನಿಂತಿದ್ದೆ. ಫೋಟೋ ತಗೊಂಡ್ರು ಅವರು, ನಾವು ತಗೊಳ್ಳಿಲ್ಲ ಫೋಟೋ, ಅವ್ರು ತಗೊಂಡ್ರು. ತಗೊಂಡ್ಮೇಲೆ ಅವ್ರಂದ್ರು ನೀವು ಒಂಚೂರು ಮೈಲ್ ಮಾಡಲಿಲ್ವಲ್ಲ ಅಂದರು. ನಾವು ಬಂದಿರೋದೇ ನೋವಲ್ಲಿ, ನಾವು ಎಂಥ ಮೈಲ್ ಮಾಡಬೇಕು ಅಂದ್ಕೊಂಡು ಸೀದಾ ಬಂದೆ. ಅಂತ ಹಿಂತಿರುಗಿ ನೋಡ್ಕೊಂಡು ನಾನು ಸೀದಾ ಬಂದೆ. ಅವರೇ ಬಂದು 1000 ರೂಪಾಯಿ ತಗೊಳ್ಳಿ ನಿಮಗೆ ಅಂದರು. ನಾನು ದುಡ್ಡಿಗೆ ಬಂದಿಲ್ಲ, ನನ್ನ ಮಗನಿಗೋಸ್ಕರ ಬಂದಿದ್ದೀನಿ, ನನಗೆ ದುಡ್ಡು ಬೇಡ. ಇಲ್ಲ ಅವರು ಅದೇ ಹೇಳ್ತಿದ್ದೀನಿ. ಆಮೇಲೆ ಬನ್ನಿ ಬಾ ಅಂತ ಹೇಳಿದ್ರು ಅವರು. ಇಲ್ಲ ನಾವು ನೋಡ್ಕೋತೀವಿ, ಅವನಿಗೆ ಊಟ ಕೊಡ್ತಾ ಇದ್ದೀವಿ, ನಾವು ಅವ್ನಿಗೆ ಮೊಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ಚೆನ್ನಾಗಿ ನೋಡ್ಕೋತೀವಿ, ನೀವು ಚಿಂತೆ ಮಾಡಬೇಡಿ ಅಮ್ಮ, ನೀವು ಹೋಗಿ. ಆಮೇಲೆ ನೀವು ಇದು ಮಾಡ್ತಿದ್ರೆ ಸರಿ ಹಾಕಲ್ಲ ಅಂತ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಾನಂದೆ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಂದಮ್ಮ ಯಾರು ಕರ್ಕೊಂಡೋಗಲ್ ಬಿಟ್ಟಿದ್ದು ಅಂತ ಅವ್ರು ನಿಮ್ಮ ಮಗ ಏನು ಹೇಳಿಲ್ವಾ? ಯಾರನ್ನ ಇಲ್ಲಿ ಅವನು ಮಾತಾಡಕ್ ಬಿಟ್ಟಿಲ್ಲ, ಒಂದು ಮಾತಾಡಕ್ಕೆ ಅವ್ರು ಬಿಟ್ಟಿಲ್ಲ. ಅಷ್ಟೇ ಮಾತಾಡಿದ್ದು ನಾನು ಬರಲ್ಲ ಹೋಗಿ ಅಂತ. ಇಷ್ಟ ಒಂದು ಬಿಟ್ಟು ಮಾತಾಡಕ್ಕೆ ಬಿಟ್ಟಿಲ್ಲ. ಕೇಳಲಿಲ್ವ ಅವ್ರನ್ನ ಯಾರು ಕೇಳಕಂದ್ರೆ ಯಾವ ಮಾತು ಅಲ್ಲಿ ನಮಗ್ ಬಂದೂ ಇಲ್ಲ, ನಾವು ಮಾತಾಡ್ನೂ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂದ್ರಲ್ಲ. ಆಯ್ತಾ, ಆಮೇಲೆ ನಾನು ಇಲ್ಲಿಗೆ ಬಂದ್ಮೇಲೆ ಅಲ್ಲ ಸರ್ ನೀವು ಹಿಂಗೆ ಮಾಡಿದ್ರಲ್ಲೇ ಸರಿನಾ, ಈಗ ಏನು ಮಾಡ್ಬೇಕಂತ ಇದ್ದೀರಂತಗೆ ನೋಡಮ್ಮ, ನೀನು ಅವನು ಎಲ್ಲೋ ಹೊಟ್ಟೆ ತುಂಬ ತಿನ್ಕೊಂಡು ಸುಮ್ಮನಿರ್ಲಿ, ಏನಾರು ಅವ್ನು ಕರ್ಕೊಬಂದ್ಬಿಟ್ಟು ಹಂಗೆ ಹಿಂಗೆ ಸ್ಟೇಷನ್ಗೆ ಬಂದ್ಬಿಟ್ಟು ಏನಾದ್ರು ನೀವು ದೂರ ನೀಡೋದಾದ್ರೆ ನಿನ್ನ ಫಸ್ಟ್ ಲಾಕಪ್ ಹಾಕ್ಬಿಟ್ಟು ನಿನ್ನ ಸರಿಯಾಗಿ ರಿಮೈಂಡ್ ತಗೋತೀನಿ ನಾನು. ಸತೀಶ್ ಪೊಲೀಸರು. ಯಾರು ಸತೀಶ್ ಪೊಲೀಸ್ ಅಂದ್ರೆ? ಈಗ ಡ್ಯೂಟಿಲಿ ಅವರೇ, ಕುಶಾಲನಗರದಲ್ಲ, ಕುಶಾಲನಗರ ಸ್ಟೇಷನ್ ಎಲ್ಲ ಅವರೇ. ಹಂಗಂದ್ರು. ಅದಕ್ಕೆ ನನಗೆ ಯಾಕೆ ಸರ್ ನಮ್ಮನ್ನ ನೀವು ಎನ್ಕ್ವೈರಿ ತಗೋತೀರಿ, ನನ್ನ ಮಗನ ನಾವು ಕೇಳೋದು. ನಿಂಗೆ ಎಷ್ಟು ಜನ ಮಕ್ಕಳಮ್ಮ? ನನಗೆ ಒಬ್ಬಳು ಮಗಳು, 2 ಜನ ಗಂಡು ಮಕ್ಕಳು. ಒಂದೇ ಸಾಕಲ್ವಾ, ಸುಮ್ಮನಿರಮ್ಮ, ಎಷ್ಟು ಬೇಕಮ್ಮ ನಿನಗೆ ಮಕ್ಕಳು ಅಂತ ಜೋರತ್ ಮಾಡಿದ್ರು ನನ್ನ ಹತ್ರ. ಯಾಕೆ ಸರ್ ನಾವೆತ್ತು ಮಕ್ಕಳು ನೀವು ಜೋರತ್ ಮಾಡ್ತಿರಲ್ಲ ಯಾಕೆ ಸರ್ ಅಂತ ಅಂದಾಗ, ಮಾತಾಡಬೇಡ, ಅವ್ನು ಎಲ್ಲರೂ ಇರಲಿ ಬಿಡಮ್ಮ ಅಂತ ಅಂದರು. ಆಮೇಲೆ ಏನಾಯಿತು, ಇದ್ದಕ್ಕಿದ್ದಂಗೆ ಅವರು ಜಗದೀಶ್ ಪೊಲೀಸವ್ರು ಅನ್ನೋರು ಈಗ ಅಡ್ರೆಸ್ ಕೊಡಿ ಅಂದಾಗ ನಮಗೆ ಸರಿಯಾಗಿ ಅಡ್ರೆಸ್ ಕೊಡ್ದೆ ಹೋದ್ರಲ್ಲಿ ಇವರು. ಆಗ ಜಗದೀಶ್ ಪೊಲೀಸವ್ರದ್ದು ಅಡ್ರೆಸ್ ಕೊಟ್ಟರು, ಅವರು ತಗೊಂಡಾಗ ಅಲ್ಲಿಗೆ ಬಿಟ್ಟಿರೋ ಅಡ್ರೆಸ್ ಎಲ್ಲ ಹೇಳಿದರು. ಆಮೇಲೆ ನಾನಂದೆ ಜಗದೀಶ್ ಪೊಲೀಸವ್ರು ಹಿಂಗೆ ಅಂದರು, ನಿಮ್ಮ ಆಧಾರ್ ಕಾರ್ಡು ಬೇಕು ನಮ್ಗೆ ಅರ್ಜೆಂಟಾಗಿ ಅಂದರು, ಮಗಂದು ಆಧಾರ್ ಕಾರ್ಡ್ ಬೇಕು ಅಂತ. ಆಗ ನೀವೆಲ್ಲೂ ಕೊಡಬಾರ್ದು, ಇದು ಕೊಡಗ ಸಮಾಜದ ಹತ್ರ ಬಂದು ಕೊಡಬೇಕು. ನಾನು ಯಾರಿಗೂ ಒಬ್ರಿಗೆ ಹಂಗಂದೆ. ಹಿಂಗಂತ ಕೇಳ್ತಾರಲ್ಲ ಏನಂತ ಹೇಳ್ಬೇಕು ಅವ್ರಿಗೆ ಅಂತ. ನೀವು ಕೊಡಬೇಡಿ ಅವರು ಅಂದರು. ಕೊಡಬೇಡಿ, ನೀವು ಮಗಂದ ಯಾಕೆ ಕೊಡ್ತೀರಿ ನೀವೀಗ ಆಧಾರ್ ಕಾರ್ಡು ಅಂದರು. ಆಮೇಲೆ ಇಲ್ಲೇ ಸರ್ ಈಗ ಕೊಡೋಕ್ಕಲ್ಲ, ನಾನು ಬಂದು ತಗೊಬಮ್ಮ ಅಡ್ರೆಸ್ಸು, ಇದು ಆಧಾರ್ ಕಾರ್ಡ್ ತಗೊಬಮ್ಮ ಅಂದರು. ಇಲ್ಲೇ ಸರ್ ಈಗ ಕೊಡೋಕ್ಕಲ್ಲ ನಾನು ಅಂತ ಸ್ವಲ್ಪ ಜೋರಾಗಿ ಅಂದೆ. ಆಗ ಅವರು ಜೋರಾಗಿ ಅಂದಾಗ ಯಾಕೆ ಕೊಡ್ತೀನಿ ಅಂದ್ಬಿಟ್ಟು ಕೊಡೋಕ್ಕಿಲ್ಲ ಅಂತೀಯ ನೀನು, ತಗೊಬಮ್ಮ ಅಂದರು. ಇಲ್ಲೇ ಸರ್ ಈಗ ಕೊಡೋದಿಲ್ಲ ಅಂತಂದೆ. ಅದು ಅಲ್ಲಿಗೆ ಪೆಂಡಿಂಗ್ ಆಗೋಯ್ತು. ಪುನಃ ನಾನು ಅಂದೆ ಹೋಗ್ಬಿಟ್ಟು, ಅಲ್ಲ ಸರ್ ಇಲ್ಲ ನನ್ನ ಮಗನ್ನ ನಾನು 15 ದಿವಸ ಕಳೀತು ಹಂಗೆ ಹೇಳಿ ಮಾತಾಡಿ 15 ದಿವಸ ಕಳೀತು. ಅವರು ಮಾತ್ರೆ ಚೀಟಿ ಕೊಡಮ್ಮ ಅಲ್ದ್ರೆ ಮಾತ್ರೆ ಕೊಡಮ್ಮ ಅಂದರು. ಹೋಗಿ ಮಾತ್ರೆಲ್ಲ ಚೆಕಪ್ ಮಾಡಿಸ್ಕೊಬಂದು ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಏನಂತ ಸರ್ ನೋಡಿ ಅವ್ರು ಇಂಥವ್ರು ಕರ್ಕೊಂಡು ಹೋಗೋರ ನನ್ನ ಮಗನ ಕಳಿಸ್ತಾ ಇಲ್ಲ ಸರ್, ನಾನು ಹೆಂಗೆ ಮಾಡೋದು, ಮಾತ್ರೆ ಕೊಡ್ಬೇಕು ಅವನಿಗೆ, ಮಾತ್ರೆ ತಗೊಂಡು ಹೋಗಿಲ್ಲ. ಅವನು ಬುದ್ಧಿಮಾಂದ್ಯ ಆದ್ಮೇಲೆ ಮಾತ್ರೆ ಕೊಡ್ತಿದ್ರ ನೀವು? ಇಲ್ಲೇ ಅವೇ ಮಾತ್ರೆ ಡೈಲಿ ಕೊಡ್ತಾ ಇದ್ರ? ಡೈಲಿ 2 ಮಾತ್ರೆ. ಆಮೇಲೆ ಅವ್ನಿಗೆ ಮಾತ್ರೆ ಕೊಡ್ಬೇಕು, ಹಿಂಗೆ ಮಾಡವ್ರೆ ಸರ್ ಅಂತ. ಅದಕ್ಕೆ ನಾನು ಹೋಗಿ ಅವ್ರ ಮನೆ ಹುಡಿಕೊಂಡು, ಯಾರು ಜೈ ಜಗದೀಶ್ ಅವ್ರ ಮನೆ ಹುಡಿಕೊಂಡು, ಪೊಲೀಸವ್ರ ಮನೆಯ ಹೋಗಿ, ಸರ್ ನೋಡಿ ಅವನಿಗೆ ಮಾತ್ರೆ ಕೊಟ್ಟಿಲ್ವಲ್ಲ, ನಾವೇನು ಮಾಡೋದು, ಕೊಡಿಲಿ ನಾನು ಕೊಡ್ತೀನಿ ಮಾತ್ರೆನ, ಅಲ್ದ್ರೆ ನೀನೇ ಹೋಗಿ ಮೈಸೂರಿಗೆ, ನಮ್ಮ ಮೈಸೂರಲ್ಲಿ ಹೋಗಿ ನಾನೆಲ್ಲಿ ಹುಡ್ಕೋದು ಸರ್ ಅಂತ. ಆಮೇಲೆ ಅದಕ್ಕೆ ಮುಂಚೆಗೆ ನೀನು ಹೋಗ್ಬೇಕಲ್ಲ ಅಂದರು. ಅದಕ್ಕೆ ನಾನಂದೆ ಸರ್ ನೋಡಿ ಅದಕ್ಕೆ ಮುಂಚೆಗೆ ಹೋಗ್ಬೇಕಂದ್ರೆ ನಾನು ಎಲ್ಲಿಗೆ ಹೋಗೋದು ಅಂತ ಅನ್ನೋತಿಗೆ ತಕಬ ಇಲ್ಲಿ ಅಂತ ನಾವು ಹುಡಿಕೊಂಡು ನಾನು ನಮ್ಮ ಮನೆಯವ್ರ ಅಕ್ಕನ ಇಬ್ರು ಹೋದು. ಮತ್ತೆ ಹೋದ್ರಿ ಮಾತ್ರೆ ಕೊಡೋಕೆ ಸಲುವಾಗಿ? ಕರಿಯಪ್ಪ ಬಡವಣಿಗೆ ಮಾತ್ರೆಗೆ ಸಲುವಾಗಿ ಮಾತ್ರೆ ಕೊಡ್ಬೇಕಾರೆ ಅದಕ್ಕೆ ಹೋಗ್ಬೇಕಾರೆ ಅಲ್ಲಿ ಹೋಗ್ಬೇಕಾರೆ ನಾನು ಹೇಳಿದೆ, ಸರ್ ನೋಡಿ ಡಾಕ್ಟ್ರ್ ಹೇಳವ್ರೆ ಅವನು ಹೆಲ್ತ್ ಚೆಕ್ ಮಾಡ್ಬೇಕಂತೆ, ಅವ್ನು ಹೆಂಗವನೇ, ಅವನು ಪೇಷಂಟ್ ಹೆಂಗವನೇ ತಾನು ಅವ್ನು ನೋಡಬೇಕು ಡೈರೆಕ್ಟಾಗಿ, ನೀವು ಕರ್ಕೊಬನ್ನಿ ಅಂದವ್ರೆ. ನೀವು ಸರ್ ನೀವು ಕರ್ಕೊಂಡು ಹೋಗ್ಬೇಕು ಸರ್, ನನ್ನ ಮಗನ್ನ ಒಂದ್ಸರಿ ನೀವು ಕಳಿಸ್ಕೊಡಿ, ಅವ್ರನ್ನ ಕರ್ಕೊಬರಕ್ಕೆ ಹೇಳಿ ಅಂತ. ಅಮ್ಮ ನೀನು ಹಂಗೆ ಹೇಳ್ತೀಯಲ್ಲ, ನಮ್ಮ ಹೆಂಡ್ತಿದು ಅಕ್ಕಂದು ಮಕ್ಕಳೆಲ್ಲ ಅವರು ನರ್ಸು, ಅವರು ಡಾಕ್ಟ್ರು, ನಿಮ್ಮ ಮಗನ್ನ ಅವರೇ ಎಲ್ಲ ನೋಡ್ಕೋತಾರೆ, ನೀವೇನು ಅಷ್ಟು ಟೆನ್ಷನ್ ಮಾಡ್ಕೋಬೇಡಿ, ಆ ಡಾಕ್ಟ್ರಿಗೆ ಹೋಗಿ ಹೇಳ್ಬಿಡಿ ಅಂದರು. ನಾನು ಹೇಳಿದೆ ಇಲ್ಲ ಸರ್, ನಮ್ಮ ಮಗನ ಇಲ್ಲೇ ತೋರಿಸಿ ನಾವು ಈಗ ಸ್ವಲ್ಪ ನಮ್ಮ ಜೊತೆ ಮಾತುಕತೆ ಆಡ್ತಿರೋದು ಇಲ್ಲ, ಅದಾಗಲೇಬೇಕು,
ಆಗಲೇ ಆಗ್ಬೇಕು ಸರ್ ಅಂದೆ. ಹಂಗನ್ನೋ ಹೊತ್ತಿಗೆ ಇಲ್ಲ ಅವ್ರು ನೋಡ್ಕೋತಾರೆ ಸುಮ್ಮನಾಗಿ, ನೀವು ಅಂಥದ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ. ಮಾತ್ರೆ ತಗೊಂಡೋದ್ರು, ಫೋಟೋ ಹಿಡಿದ್ರು, ಅವ್ರಿಗೆ ಕಳಿಸಿದ್ರು. ಮಾತ್ರೆ ಈಗ ನಮ್ಮ ಕೈಲೇ ಅವೆ. ಮಾತ್ರೆ ಫೋಟೋ ಮಾತ್ರ ಅವ್ರಿಗೆ ಕಳಿಸಿದ್ದು. ಕಳಿಸಿದ ಮೇಲೆ ನಾನು ಪುನಃ ಹೋಗಿ ಸ್ಟೇಷನ್ಗೆ, ಸರ್ ನೀವು ಏನು ಮಾಡೋದು ಹಿಂಗೆಲ್ಲ ಇವರು ಹೇಳಿದ್ರೆ ಸರ್ ಅವರೇ ನೋಡ್ಕೋತಾರಂತ ಅಂದಮೇಲೆ ಬಿಡಮ್ಮ ನೀನು ಯಾಕೆ ಚಿಂತೆ ಮಾಡ್ತೀವಿ, ಸಪೋರ್ಟ್ ಮಾಡ್ತಾರೆ. ಇಲ್ಲ ಸತೀಶ್ ಪೊಲೀಸವರು ಹಂಗಂದ್ರು. ಹಂಗಂದ್ಮೇಲೆ ನಾನಂದೆ ನೋಡಿ ಸರ್ ನೀವು ಹಂಗೆ ಹೇಳ್ಬಾರ್ದು, ಸರಿ ಹಾಕಲ್ಲ ನಮ್ಮ ಮಗನ ನಾನು ಕರ್ಕೊಬತ್ತೀನಿ ಅಂದಾಗ ಅವ್ರಿಗೆ ನಾನು ಹೇಳಿದೆ ಇನ್ನೂ ಸರಿ ಆಧಾರ್ ಕಾರ್ಡು ನಮಗೆ ಅರ್ಜೆಂಟ್ ಬೇಕೇ ಬೇಕು ಅಂದರು. ನಾನಂದೆ ಇಲ್ಲಮ್ಮ ಕೊಡೋದಿಲ್ಲ ಆಧಾರ್ ಕಾರ್ಡು, ನಾನು ಆಧಾರ್ ಕಾರ್ಡ್ ಕೊಡೋಕೆ ರೆಡಿ ಇಲ್ಲ, ನಾನು ಮಗನ ಕರ್ಕೊಬತ್ತೀನಿ ಅಂದಮೇಲೆ ಯಾಕೆ ಕರ್ಕೊಂಡು ಈಗಲೇ ಬಂದು ನೀನು ಕರ್ಕೊಂಡೋಗು ನಿನ್ನ ಮಗನ್ನ, ಶನಿವಾರ ಆವತ್ತು ಕರ್ಕೊಂಡೋಗೋಣ, ನನ್ನ ಮಗನ ಕೈಲಿ ಹೇಳ್ತೀನಿ. ಈಗ ಮಗ ಇಲ್ಲದೇ ಇದ್ಮೇಲೆ ಅಲ್ಲಿ ಹೆಂಗೆ ಮಗ ಬಂದ್ರೆ ಆಗಲೇ ನೀನು ಬಂದು ಕರ್ಕೊಂಡೋಗೆ ನಿನ್ನ ಮಗನ್ನ, ನೀನು ಬಂದು ಕರ್ಕೊಂಡೋಗೆ ನೋಡ್ತೀನಿ ಅಂತ ಅಲ್ಲ ಅಂದರು. ಅದಕ್ಕೆ ನಾನಂದೆ ಯಾಕೆ ಹಂಗಂತೀರ, ನನ್ನ ಮಗನ ನಾನು ಕರ್ಕೊಂಡೋಗ್ತೀನಿ, ಆಧಾರ್ ಕಾರ್ಡ್ ಕೊಡೋದಿಲ್ಲ ಈಗ ನಾನು ಅಂದಮೇಲೆ ಇವರು ಸರಿ ಅಂತೇಳಿ ಹೋಗಿ ನಾನು ಅದು ಪೊಲೀಸ್ ಹತ್ರ ಇದು ಸತೀಶ್ ಪೊಲೀಸ್ ಹತ್ರ ಮಾತಾಡೋದಕ್ಕೆ ಯಾಕಮ್ಮ ಹಂಗಂದ್ರು. ಅದ್ರ ಮೇಲೆ ನಾನು ಇನ್ನು ಸರ್ ಇಲ್ಲ ನಮ್ಮ ಮಗನ ಕರ್ಕೊಂಡೇ ಬರಬೇಕು, ನೀವು ಇದಕ್ಕೆ ಏನಾದ್ರು ಒಂದು ಉತ್ತರ ಹೇಳ್ಬೇಕಂದ್ಮೇಲೆ ಅದು ಒಂದು ತಿಂಗಳು ಎಲ್ಲ ಒಂದು ಮಾತಕ್ಕೆ ಒಂದೊಂದು ತಿಂಗಳು ಕಳೆದೋಯ್ತು. ಹಿಂಗೆ ಈಗ ಹಂಗೆ 6 ತಿಂಗಳು, ಈಗ 22ನೇ ತಾರೀಕು ಬಂದರೆ 7ನೇ ತಿಂಗಳು 7 ತಿಂಗಳು ಆಯ್ತು ಆಯ್ತಾ. ಆಮೇಲೆ ಅಲ್ಲೇ ಇದಾರ ನಿಮ್ಮ ಮಗ? ಈಗ ಅದೇ ಈಗ ಅಲ್ಲೇ ಈಗ ನಾನು ಹೇಳಿದೆ ಸರ್ ನೋಡಿ ಇಲ್ಲಿ ಕಳಿಸ್ತೋರು ಎಲ್ಲ ಇಲ್ಲಿಲ್ಲ ಇದ್ದು ನೀವು ಯಾಕೆ ಅವ್ರನ್ನ ಹಿಡ್ದಿಲ್ಲ, ಯಾಕೆ ಹಿಡಿತಾ ಇಲ್ಲ, ಯಾಕೆ ನನ್ನ ಮಗನ ಕಳಿಸ್ತಾ ಇಲ್ಲ. ಆಮೇಲೆ ಅವರು ಇದ್ದಕ್ಕಿದ್ದಂಗೆ ಕರ್ಕೊಂಡೋಗಿ ಬಾ ಅಮ್ಮ ಅಂದ್ರೆ ನಾನು ಹೇಳಿದೆ ಕರ್ಕೊಂಡೋಗಿ ಈ ರಾತ್ರಿ 7 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ಹೋಗಿ ಜೋಶಿ ಅಣ್ಣವ್ರಿಗೆ ಹೇಳ್ದೆ ನಾನು, ಜೋಶಿ ಅಣ್ಣರು ಅವರು ರಾಜಕೀಯಲ್ಲಿ ಇರೋದು, ಅವ್ರ ಹತ್ರ ಹೋಗಿ ಹೇಳಿದೆ ಅಣ್ಣ ನಿಮ್ಮ ಮಗನ ಈಗ ಕರ್ಕೊಂಡು ಹೋಗಿ ಅಂತಾರೆ. ನಾನು ಎಲ್ಲಿ ಅಣ್ಣ ಇಷ್ಟೊತ್ತಲ್ಲಿ ಹೋಗ್ಲಿ ಅಂತ ಅವ್ರು ಅಂದ್ರು. ಕೇಳಿದ್ರು ನಮ್ಮ ಮಗ ಅವನ ಇಲ್ಲಿ ಉಂಟು, ನಿಮ್ಮ ಮಗ ಉಂಟು. ನೀವು ಮಗನ ಜೊತೆ ಬಂದ ಮೇಲೆ ಇಲ್ಲಿಗೆ ನೀವು ಒಂದ್ಸರಿ ಫೋನ್ ಗಿನೇನು ಮಾಡಿ ಅದೇ ವಿಷಯದಲ್ಲಿ ಆಧಾರ್ ಕಾರ್ಡ್ ಕೇಳಿದ್ರಲ್ಲ ಆ ವಿಷಯದಲ್ಲಿ ನನಗೆ ಅವನ ಹತ್ರ ಮಾತಾಡ್ಬೇಕು, ಒಂದ್ಸರಿ ಫೋನ್ ಕೊಡಿ ಅಂದಿದ್ದಕ್ಕೆ ಜಗಳ ಬಂದಿದ್ದಲ್ಲಿ. ನೀವು ಮಾತಾಡ್ಲಿಲ್ಲ? ಮಾತಾಡಕ್ಕೆ ಕೊಟ್ಟೇ ಇಲ್ಲ ಫೋನ್ ನಂಬರ್ ನಮ್ಗೆ. ನೀವು ಅದೊಂದ್ಸರಿ ಹೋಗಿ ಬಂದಿದ್ದೀನಿ ಹೋಗುವಿಲ್ಲ. ಓಕೆ ನಮ್ಮನ್ನ ಇಲ್ಲವೇ ಇಲ್ಲ. ಅದೇ ಈಗ ಜೋಸಣ್ಣಗೆ ಹೇಳಿದ ಮೇಲೆ ಅವ್ರಂದ್ರು ನಮ್ಮ ಮಗ ಇದ್ದಾನ ಅಲ್ಲಿ ಉಂಟು ಇಲ್ಲಿ, ಹಾಗಾದ್ರೆ ನಾಳೆ ನೀವು ಹುಷಾರಿಲ್ಲ ಅನ್ನೋ ಮಗನ ಅಲ್ಲರಿ ಇದು ಅವನು ಭಿಕ್ಷೆ ಬಿಡ್ತಾ ಇದ್ದ ಮೈಸೂರಲ್ಲಿ. ಅವನ್ನ ಯಾರು ಹೇಳಿದ್ದೀಗ ಇದನ್ನ ಸಾಮಣ್ಣವ್ರ ಅದ ಜೈ ಜಗದೀಶ್ವರ್ ಹೇಳಿತ್ತು. ಪೊಲೀಸ್ ನಿವೃತ್ತ ಪೊಲೀಸ್ ಅವರು ರಿಟೈರ್ಡ್ ಆಗೋರ್ಲ ಪೊಲೀಸರು ಹೇಳಿತ್ತು. ಅವನು ಮೈಸೂರಲ್ಲಿ ಭಿಕ್ಷೆ ಬೇಡ್ತಾ ಇದ್ನ, ನಮ್ಮ ಗಾಡಿ ಮುಂದೆನೆ ಬಂದ್ಬಿಟ್ಟು ಭಿಕ್ಷೆ ಕೊಡಿ ಅಂತ ಇದ್ದ. ಆಗ ಏನಪ್ಪ ನೀನು ಕೆಲಸ ಮಾಡ್ತೀನಿ, ನಾನು ಗಾರೆ ಕೆಲಸ ಮಾಡ್ತೀನಿ ಅಂದಿದ್ದಕ್ಕೆ ನಾವು ಮನೆ ಕರ್ಕೊಂಡೋಗಿದ್ದೀವಿ. ನಾನು ಭಿಕ್ಷೆ ಕೇಳಿದ್ಕೆ ನಾವು ಮನೆ ಕರ್ಕೊಂಡೋಗಿದ್ದೀವಿ. ಇನ್ನು ನಾವು ಅವನು ಕುಶಾಲನಗರದಿಂದ ನಾವು ಕರ್ಕೊಂಡೋಗಿಲ್ಲ, ಮೈಸೂರಲ್ಲಿ ಇದ್ದ, ಅದಕ್ಕೆ ನಾವು ಕರ್ಕೊಂಡೋಗಿದ್ದೀವಿ ಅಂತ ಅಂದರು. ಅದಕ್ಕೆ ನಾನೇನಂದೆ ಹಂಗಂದಿದ್ಕೆ ಇಲ್ಲ ಅದೇ ನಮ್ಮ ಮನೆಯಿಂದೇ ಕರ್ಕೊಂಡೋಗಿರೋ ಮಗನ್ನ ಅದೆಂಗೆ ನೀವು ಭಿಕ್ಷೆ ಬೇಡ್ತಾ ಇದ್ದಂತ ಕರ್ಕೊಂಡೋಗ್ತೀರಿ, ಅದೆಂಗೆ ನಿಮ್ಮ ನ್ಯಾಯನೇ ಸರಿನಾ ಅಂತ. ಅದಕ್ಕೆ ಅವ್ರಂದ್ರು ಜೋಸಣ್ಣ ಈ ಊರದ ಹುಡುಗ ಇದೇ ಬೀದಿ ಹುಡುಗ, ಅವನ ಅದೆಲ್ಲಿ ಭಿಕ್ಷೆ ಬೇಡ್ತಾನೆ, ನೀವು ಅವನ ಅಂತವನಲ್ಲ, ನೀವು ಅವನ್ನ ಕರ್ಕೊಬಂದು ಬಿಡಿ. ಒಂದು ಅವನು ಹುಷಾರಿಲ್ಲ ಅಂದಾಗ ಆಸ್ಪತ್ರೆ ಸೇರಿಸ್ಬೇಕು, ಒಂದು ಪೊಲೀಸ್ ಸ್ಟೇಷನ್ಸ್ ಕೊಡ್ಬೇಕು. ನೀವು 2 ಕೊಡ್ದೇ ನೀವು ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಳ್ಳೋದಕ್ಕೆ ಹೆಂಗೆ ನಿಮಗೆ ಆಯಿತು? ಮನೆಗೆ ಕರ್ಕೊಂಡು ಹೋಗಂಗಿಲ್ಲ. ನಾಳೆ ಸ್ಟೇಷನ್ಗೆ ಸಾಯಂಕಾಲದೊಳಗೆ ಆ ಮಗ ಬಂದು ಸೇರಿಸ್ತೆ ನೀವು ಇಲ್ಲಿ ಕುಶಾಲನಗರ್ ಕರ್ಕೊಬತ್ತೀರಿ ಆಯ್ತಾ, ಕುಶಾಲನಗರ್ ಕರ್ಕೊಬತ್ತೀರಿ ಅಂತ ನಾನು ನಿಮ್ಮನ್ನು ನಂಬ್ತೀನಿ. ಜೈ ಜಗದೀಶ್ವರು ಸತೀಶ್ ಪೊಲೀಸರು ಇಬ್ಬರು ಸೇರ್ಕೊಂಡು ನಾನು ಆ ಮಗನ್ನ ಸ್ಟೇಷನ್ ಕರ್ಕೊಬಂದು ಒಪ್ಪಿಸ್ಬೇಕು ಅಂದಾಗ ಅವತ್ತು ಸುಮ್ಮನಾದ್ರು, ಮಾರನೇ ದಿವಸ ಸುಮ್ಮನಾದ್ರು. ಅದ್ರ ಮಾರನೇ ದಿವಸ ಅವನು ನಮಗೆ ನೋಡೇ ಇಲ್ಲ, ಸ್ನಾನ ಮಾಡ್ತಾ ಇದ್ದು ಅವನು ಇಲ್ಲಿಂದವ ಕದ್ದು ಹೋಗೋವನೇ ಒಂದು ಬಿಳಿ ಬ್ಯಾಗ್ ಹಿಡ್ಕೊಂಡು ಓಡೋಗ್ಬಿಟ್ಟವನೇ ಅಂದ್ರು. ಎಷ್ಟು ದಿನದಲ್ಲಿ ಹಾಗಂತ ಇದು ಜೋಸಣ್ಣ ಮಗನ್ನ ಕರ್ಕೊಂಡು ನಾಳೆ ಸಾಯಂಕಾಲದೊಳಗೆ ನೀವು ಕರ್ಕೊಬಂದು ಸ್ಟೇಷನ್ ಕೊಡ್ಬೇಕು ಅಂದಾಗ 3 ದಿವಸ ಕಳ್ಕೊಂಡ್ರು. 3 ದಿವಸ ಕಳೆದ ಮೇಲೆ ಅವ್ರು ಇದ್ದಕ್ಕಿದ್ದಂಗೆ ಮಗ ಇಲ್ಲಿ ನಾವು ಸ್ನಾನ ಮಾಡಕ್ಕೆ ಹೊರಳಿಗೆ ಹೋಗಿ ಬರೋನೊತ್ತಿಗೆ ಮಗ ಓಡ್ಬಿಟ್ಟವನು ಒಂದು ಬಿಳಿ ಬ್ಯಾಗ್ ತಕೊಂಡು ಅಂತ. ಈಗ ನಿಮ್ಗೆ ಹತ್ರ ಮನೆ ಬಿಟ್ಟು ಹೋಗಿದ್ದಾನೆ ಮಗ ಅಂತ ಹೇಳಿ ಎಷ್ಟು ದಿನ ಆಯ್ತು? ಈಗ ಹೇಳಾಯ್ತು, ಈಗ 4-5 ತಿಂಗಳ ಹತ್ರ ಬಂತು. ನನ್ನ ಕಂಪ್ಲೇಂಟ್ ಒಂದು ಸರಿ ತಗೊಳ್ದು ಹೋದ್ರು. ಈಗ 5 ತಿಂಗಳಿಂದ ಅವ್ರು ಅಲ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲವೇ ಇಲ್ಲ, ಅವರೇ ಬಂದು ಹೇಳಿಕೆ ಕೊಟ್ಟವ್ರೆ ಕುಶಾಲನಗರಕ್ಕೆ, ಅವರೇ ಬಂದು ಹೇಳಿಕೆ ಕೊಟ್ಟ. ಅವನು ಇದ್ದಕ್ಕಿದ್ದಂಗೆನೆ ಅವನು ಓಡೋಗ್ಬಿಟ್ಟವನೇ, ಮಿಸ್ ಆಗವನೆ ಅಂತ ಹೇಳಿಕೆ ಕೊಟ್ಟವ್ರು ಇಲ್ಲಿ ಕುಶಾಲನಗರಕ್ಕೆ ಬಂದು. ನನಗೆ ಗೊತ್ತಿಲ್ಲ ಆ ವಿಷಯ. ಈಗ ಅವರು ಮನೆ ಜನರೆಲ್ಲ ಬಂದು ಹೇಳಿಕೆ ಕೊಟ್ಟರು, ಆ ವಿಷಯ ನನಗೆ ಗೊತ್ತಿಲ್ಲ.
ಆಗ ಈಗ ನಿಮ್ಮ ಒಟ್ಟಾರೆ ಆರೋಪ ಇರೋದು ಏನು? ನನ್ನ ಮನಸ್ಸಲ್ಲಿ ಇಷ್ಟೇ. ನಾನು SI ಹತ್ರ ಹೋಗಿ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರಕ್ಕೆ ಆಗ ಜೋಶಣ್ಣಗಳತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಒಪ್ಪಿಸ್ಕೊಟ್ರು. ಇವ್ರದ್ದು ಏನು ಎನ್ಕ್ವೈರಿ ತಗೊಂಡು ಅದೇನು ಅಂತ ನೀವು ಅವ್ರನ್ನ ಮುಂದಕ್ಕೆ ನಡೆಸಿ ಅಂದಾಗ ಅವರು ನನಗೆ ಹೇಳಿಕೆ ಇದು TV ಲೂಸ್ಗೆ ಹೇಳಿಕೆ ತಗೊಂಡು ಅದು ತಗೊಂಡೋಗಿ SI ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡೋದಕ್ಕೆ SI ಹತ್ರ ಕೊಟ್ಟರು. SI ಅದನ್ನ ಮುಂದಕ್ಕೆ ಹೋಗ್ಬಿಡ್ನಿಲ್ಲ, ಅವರೇ ಅವರೇ ಇದು ಮುಂದಕ್ಕೆ ಹೋಗ್ಬಿಡೋದನೆ. ನೋಡಮ್ಮ, ಅಲ್ಲಿಂದ ಅವ್ರು ಬಂದು ಹೇಳಿಕೆ ಕೊಟ್ಟ ಮೇಲೆ ನಿನ್ನ ಮಗ ಅಲ್ಲಿ ಮೈಸೂರಲ್ಲಿ ಸಿಕ್ಕ ಮೇಲೆ ನಿನ್ನ ಮಗ ಹೆಂಗಾಯ್ತಾನಮ್ಮ ಅಂತ ಯಾರು ಗಣೇಶ SI ಈ ಮಾತು ನನ್ನ ಹತ್ರ ಕೇಳಿದ್ರು. SI ಕೇಳಿದ್ರು. ಅವನು ಅಲ್ಲಿ ಮೈಸೂರಲ್ಲಿ ಸಿಕ್ಕದ ಮೇಲೆ ನಿಮ್ಮ ಮಗ ಅಂತ ಏನು ಹೇಳ್ಕೊತೀರಿ ನೀವು? ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಪೊಲೀಸವ್ರು ಎಲ್ಲರೂ ಕೂಡ ನಿಮ್ ಮಗ ಅಲ್ಲ ಅಥವಾ ನಿಮ್ ಇಲ್ಲೆಂಗೆ ಹೋದ, ನೀನ್ ಹೋಗಮ್ಮ, ಒಂದ್ 2 ಜನ ಮಕ್ಳಿದಾರಲ್ಲ ಹೆಂಗೋ ಮಾಡ್ಕೊಳ್ಳಿ ಅಂತ ಈ ತರ ನಿಮ್ಗೆ ಎದುರಿಸ್ತಾರೆ. ನಿಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗೋತ್ತಿಗೆ ನಾನು ಪುನಃ ಕೇಳಿದೆ, ಅಮ್ಮ ನಿಮ್ಮನ್ನ ನಾನು ನಿಮ್ಮ ಮಗನ ಹಿಡಿದು ಕೊಡ್ಬೇಕಂತೇಳಿ ನಾನು ಹೇಳಿಕೆ ತಗೊಂಡು ನಿಜ, ಅದನ್ನ ಅಲ್ಲಿ ಅವ್ರು ಬಂದ್ಸಿಟ್ಟಿರೋದು. ಈಗ ನನ್ನ ಹೇಳಿಕೆ ಇಲ್ಲ, ನಾನು DSP ಅವ್ರಿಗೆ ಒಪ್ಪಿಸ್ಕೊಟ್ಟಿದ್ದೀನಿ, ಅವ್ರ ಹತ್ರ ಮಾತಾಡ್ಕೊಳ್ಳಿ. DSP ಅವ್ರ ಹತ್ರ ಹೋಗೋತ್ತಿಗೆ ಅಲ್ಲಿಗೆ ಹೋದಾಗಲ ಅವರು ಏನು ನಮಗೆ ನ್ಯಾಯ ಕೊಡಲಿಲ್ಲ. ಆಮೇಲೆ ನಾನು ಪುನಃ ಜೋಶಿ ಅಣ್ಣ ತಕ್ಕ ಮಾತಾಡಿ, ಪುನಃ ಹೋಗಿ ಶಶಿಧಣ್ಣ ಹತ್ರ ಮಾತಾಡಿ, ಅವ್ರ ಹತ್ರಲೂ ಮಾತಾಡಿ, ಅವರು ಬಂದು 3 ತಿಂಗಳಾದ್ಮೇಲೆ ನಾನು ಕಂಪ್ಲೇಂಟ್ ತಗೊಂಡಿರೋದು. ಕಂಪ್ಲೇಂಟ್ ತಗೊಂಡ್ಮೇಲೆ ಹೋಗಿ, ಅಲ್ಲ ಸರ್ ಅವರು ಈಗ ನನ್ನ ಹತ್ರ TV ಲೂಸ್ಗೆ ಹೇಳಿಕೆ ತಗೊಂಡ್ರಲ್ಲ, ಅದ್ರದ್ದೊಂದು ಪತ್ರಿಕೆ ಕೊಡಿ ಅಂದ್ರೆ ಅವರು ಆ ನಡೆದ ಅವ್ರು ಬಂದು ಹೇಳಿಕೆ ಕೊಟ್ರಲ್ಲ ಆ ಪತ್ರಿಕೆ ಕೊಟ್ಟರು. ಅವರು ಹಿಡಿದು ಕೊಡ್ತೀವಿ ಅಮ್ಮ, ನಾವು ಹಿಡಿದು ಕೊಡ್ತೀವಿ, ಬೇಜಾರು ಮಾಡಬೇಡಿ ನೋಡೋಣ ಅಂದರು. ಇಲ್ಲಿ ಗಂಟ್ಲ ಅವರು ಮಕ್ಕ ಹಾಕಿಲ್ಲ, ಇವರು ಮಕ್ಕ ಹಾಕಿಲ್ಲ, DSP ಅವರು ಮಕ್ಕ ಹಾಕಿಲ್ಲ, SI ಅವರು ಮಕ್ಕ ಹಾಕಿಲ್ಲ, ಯಾರು ಮಕ್ಕ ಬರೀ ಇವರು ಪೊಲೀಸ್ ಸ್ಟೇಷನ್ ಅಲಿಯೋದೇ ಆಗೈತೆ, ಸುತ್ತೋದೇ ಆಗೈತೆ, ಎಲ್ಲಾರತ್ರನು ಬೈಸ್ಕೊಳ್ಳೋದಾಗೈತೆ. ಮೈಸೂರು ತನಕ ಒಬ್ಬೊಬ್ಬರೇ ತಿರುಗಾಡಬೇಡಿ, ನಿಮ್ಮನ್ನೇನಾರು ಮಾಡಕ್ ಬಿಡ್ತಾರೆ ಅಂತ ಅಂದ್ರು. ಈಗ ನಾನು ಹೆದರ್ಕೊಂಡ್ ಕೂತಿದ್ದೀನಿ. ಅದು ಅಲ್ದನೆ ಪುನಃ ಮಡಿಕೇರಿಗೂ ನಾನು ಹಿಂಗೆ ಎಲ್ಲಾರು ಅಪ್ಪಂತರ ಹತ್ರ ಹಿಂಗ್ ಮನೆ ಕೆಲ್ಸಕ್ಕೆ ಹೋದಾಗ ಹತ್ರ ಇಲ್ದ್ರೆ ಅವ್ರನ್ನೊಂದ್ಸರಿ ಹಿಡಿದ್ ನೋಡಿ. ನೀವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀರ? ಈಗ ಹೋಗಿ ಬಂದೆ, ಒಂದ್ ಮನೆ ಕೆಲಸ ಮಾಡ್ಕೊಂಡ್ ಬಂದೆ, ಒಂದೇ. ಹಂಗಾದ್ರೂ ಮಾತ್ರ ನಿಮ್ಗೆ ಜೀವನ ಅಷ್ಟೇ. ಈಗ ಈ ಮಗ ಚಿಕ್ಕ ಮಗ ಏನ್ ಕೆಲಸ ಮಾಡ್ತಿರ್ಲಿಲ್ಲ? ಚಿಕ್ಕ ಮಗ ಅಂದ್ರೆ ಮೊದ್ಲು ಮಾಡ್ತಿದ್ದ, ಹಿಂಗ ಆದ್ಮೇಲೆ ಅವನು ಇಲ್ವೇ ಇಲ್ಲ. ದೊಡ್ಡ ಮಗನು ಏನು ನಿಮ್ಗೆ? ಅವನು ಅಯ್ಯೋ ಬ್ಯಾಡ್ವೇ ಬೇಡಿ. ಈಗ ನಿಮ್ಮ ಜೀವನ ಹೆಂಗೆ ನಡೀತದೆ? ನಾವ್ ಹಿಂಗೆ ಅಲ್ಲಿ ಇಲ್ಲಿ ನಾನು ಹೋಯ್ತೀನಿ, ಹಿಂಗೆ ಏನಾರು ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ, ಬಂದು ಹೆಂಗೋ ಊಟ ಮಾಡ್ಕೊಂತೀನಿ. ನಿಮ್ಮ ಯಜಮಾನ್ರು ಕೂಡ ಹಿಂಗೆ ಅವ್ರಿಗೇನೋ ಹುಷಾರಿಲ್ಲ? ಅವ್ರಿಗೆ ಇವತ್ತಲ್ಲ ಯಾಲೆ ತುಂಬಾ ವರ್ಷದಿಂದಲೂ. ಆದ್ರೆ ಈಗ ಮಗನ ವಿಷಯದಲ್ಲಿ ಬಿದ್ದು ಬಿಟ್ಟು ಎದ್ದು ನಡಿಯಕ್ ಆಗದಿರೋದು, ಅಲ್ದ್ರೆ ಎದ್ದು ನಡೀತಿದ್ರು, ಚೆನ್ನಾಗಿ ನಡೀತಿದ್ರು. ಹಿಂಗಾಗಿ ಈಗ ಏನಾಗದೆ, SP ಸಾಹೇಬ್ರ ಹತ್ರಲ್ಲೂ ಹೋದೆ. 3 ವಾರದೊಳಗೆ ಅಮ್ಮ ನಾನೇ ನೋಡಿ ನಿಮಗೆ ಒಪ್ಪಿಸ್ತೀನಿ, ಬೇಜಾರು ಮಾಡಬೇಡಿ ಹೋಗಿ ಅಂದ್ರು. ಅಲ್ಲೂ ನ್ಯಾಯ ಇಲ್ಲ. ಇನ್ನು ಎಲ್ಲಿಗೆ ಹೋಗಿ ಇವರು ಹೇಳೋ ಪ್ರಕಾರ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ರು ತನ್ನ ಮಗನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಪೊಲೀಸರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ, ನಾನು ಎಲ್ಲಿ ಹೋದ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಬೈದು ಕಳಿಸ್ತಾರೆ ಅಂತ ಇವರ ಅಳಲು. ಈಗ ಮತ್ತೆ ವಾಪಸ್ ಮನೆಗೆ ಬರ್ಬೇಕಾ ನಿಮ್ಮ? ನನ್ನ ಮಗ ನನ್ನ ಕಣ್ಣು ಮುಂದೆನೆ ನನಗೆ ಕಾಣಂತ ಮಗ ಬೇಕೇ ಬೇಕು ಅಂತೀನಿ. ಯಾಕೆಂದ್ರೆ ಅವನ ಕಣ್ಣು ಮುಂದೆ ಏನಾದರೂ ನಂಗೆ ಬೇಜಾರಿಲ್ಲ. ನಾನು ಯಾಕಂದ್ರೆ ಅವನಿಗೆ 60 ಲಕ್ಷ ಖರ್ಚು ಮಾಡಿ ಉಳಿಸ್ಕೊಂಡಿರೋ ಮಗ, ಗಂಡನ ಮನೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಾಲ ತೀರ್ಸ್ಕೊಂಡು ನಡೆಯೋದು. ನಾನು ಹಂಗೆಲ್ಲ ಮಾಡಿ ಉಳಿಸಿರೋ ಮಗ. ಇವತ್ತು ನಾನು ಬೇಕಾ ನನ್ನ ಕಣ್ಣು ಮುಂದೆ ಅವ್ನಿಗೆ ಏನಾರ ಹತ್ರ ನನಗೆ ಬೇಜಾರಿಲ್ಲ. ನಾನು ಇನ್ನೊಬ್ರು ಕೈ ಸಂಧಿ ಹೋಗ್ಬಿಟ್ಟು ನನ್ನ ಮನಸ್ಸಲ್ಲಿ ಇವತ್ತು ಅವನು ಬದುಕವನೋ ಇಲ್ವೋ ಅದೊಂದೇ ನೋವು ನನಗೆ. ನಿಜವಾಗೂ SI ಹತ್ರ ನಾನಂದೆ, ಏನಮ್ಮ ಸರಿ ಅವನು ಒಬ್ಬ ಸಿಕ್ಕಿಬಿಟ್ರೆ ಅವ್ನು ಯಾರು ಕರ್ಕೊಂಡು ಹೋದ್ರು ಏನಾಯ್ತಂತ ಅವನು ಬಾಯಿ ಬಿಟ್ಟೆ ಹೇಳ್ತಾನೆ ಸರ್ ಅಂತ ಅಂದೆ. ಹಂಗನ್ನೋತ್ತಿಗೆ ಏನಮ್ಮ ಅಷ್ಟು ಹೇಳ್ತಾನ, ಅವ್ನಿಗೆ ಅಷ್ಟು ಬುದ್ಧಿ ಅದಮ್ಮ ಅಂದ್ರು. ನನ್ನ ಮಗ ಸತ್ಯ ಹೇಳ್ತಾನೆ, ಯಾರಿಗೂ ಸುಳ್ಳು ಹೇಳೋದಿಲ್ಲ ಸರ್, ಸತ್ಯ ಹೇಳ. ಅದ್ರ ಮೇಲೆ ನನ್ನ ಮಗನಿಗೆ ಭಾಳ ಗೋಳು ಕೊಟ್ಟವ್ರು ಇವರು. ಏನೋ ಆಗ್ಬಿಟ್ಟದೆ, ನನಗೆ ತುಂಬ ಹೆದರಿಕೆ. ಸರ್ ನನ್ನ ಹತ್ರ ಭಾಳ ಒಂಥರ ಕ್ವಶನ್ ಮಾಡೇ ಕೇಳಿದ್ರು. ಆಮೇಲೆ ಅಂತೂ ನಾನು ಇಲ್ಲ ಸರ್ ನನ್ನ ಮಗ ಸಿಕ್ಕಲಿ ನೋಡಿ ಆಮೇಲೆ ಎಲ್ಲ ಗೊತ್ತಾಯ್ತದೆ ಅಂತ. ಹೌದಮ್ಮ ನೋಡೋಣ ಹೋಗು ಅಂದರು. ಅದ್ರ ಮೇಲೆ ನನ್ನ ಮಗ ಇವತ್ತು ಗಂಟೆ ಸುದ್ದು ಸುಳುಕಿಲ್ಲ ಯಾರ ಬಾಯಲ್ಲಿ ಇಲ್ಲ. ಅವನೇನೋ ಮಾತುವಿಲ್ಲ, ಬತ್ತನೇನೋ ಮಾತುವಿಲ್ಲ. ಈ ರೀತಿ ನಾವು ಏನು ಮಾಡೋದು? ನನ್ನ ಮನಸ್ಸಲ್ಲಿ ಏನಾದ್ನಪ್ಪ ನನ್ನ ಮಗ, ಏನಾದ್ನಪ್ಪ ಇದೊಂದೇ ನಾವು ಹೋಗಿ ನೋಡೋಕ್ಕಂತ ಮನಸ್ಸು ತುಂಬ ಹಂಬಲಿಸ್ತದೆ. ಆದ್ರೆ ನೀವು ಹೋಗಿ ಸಿಕ್ಕಾಕಬೇಡಿ ಅಂತ ಹೇಳ್ತಾರೆ ಜನ. ನೀವು ಹೋಗಿ ಸಿಕ್ಕಾಕೊಂಡ್ರೆ ಹೋಗ್ತೀರಾ, ಏನೋ ಅಂತ ಹುಡಿಕೊಂಡು ಹೋಗ್ತೀರಾ, ಅಳ್ಬೇಡಿ. ಅದಲ್ದೇ ಅಲ್ಲಿಗೆ ಹೋಗೋದು ಹೆಂಗಾರಾಗ್ಲಿ, ಜನ ಏನಂತಾರೆ ನೀವು ಒಬ್ಬರೇ ಮಗಳಿಗಾಗಿ ಓಡಾಡ್ತಿರೋದು, ಯಾರು ನಿಮ್ಮ ಪರವಾಗಿ ಓಡಾಡ್ತಾ ಇಲ್ಲ. ಎಲ್ಲರೂ ಹಿಂಗೆ ನಿಮ್ಮನ್ನ ಏರಿಯಾದಲ್ಲಿ ಹೇಳೋತ್ತಿಗೆ
ಯಾರು ತಲೆ ಹಾಕ್ಕೊಂಡಿಲ್ಲ, ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ದೇವ್ರು ಮಾತ್ರ ನನಗೆ ಸಪೋರ್ಟ್ ಮಾಡಿ ಮುಂದೆ ಹೋಗೋದಕ್ಕೂ ಹಿಂದೆ ಬರೋದಕ್ಕೂ ದೇವರೊಬ್ಬರಲ್ಲದೆ ಬೇರೆ ಯಾರೂ ಇಲ್ಲ. ಟಿ ವಿ ಲೂಸ್ಗೆ ಹಾಕ್ಬೇಕಂತೇಳಿ ಹಾಕಿದ್ರು ಕೂಡ ಯಾವುದು ನನಗೆ ಬಂದಿಲ್ಲ. ಆಗಲೂ ಕೂಡ ಹತ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ದೇವರೇ ನಿನ್ನ ಚಿತ್ತ ಏನು ನಡೀಲಿ ಸ್ವಾಮಿ, ನನ್ನಲ್ಲಿ ಏನೂ ಇಲ್ಲ, ನಾನು ಮನಸ್ಸೇ ಅಲ್ವಾ, ನಾನು ಯಾವ ಬಾಯಲ್ಲಿ ಮಾತಾಡಲಿ ಅಂದ್ಕೊಂಡು ಸುಮ್ಮನೆ ಯಾವ ಬಾಯಲ್ಲಿ ನಾನು ಮಾತಾಡಲಿ, ಯಾವ ರೀತಿ ಹೇಳಿ. ಒಳ್ಳೆ ಮಗ ಅಂತ ಮಗನ ನೆನೆಸ್ಕೊಂಡಾಗ ದುಃಖ ನನ್ನ ಮನಸ್ಸಲ್ಲಿ ಯಾವಾಗಲೂ ಕಣ್ಣನ ಮುಂದೆ ನಿಂತವನೇ ನನಗೆ ಕಾಣಿಸ್ತದೆ. ನನಗೆ ಅವನು ಹೊಡೆಯೋದು, ಅವನಿಗೆ ಒದೆಯೋದು, ಅವನ ತಗೊಂಡೋಗಿ ಆಸ್ಪತ್ರೆಗೆ ಹಾಕೋದು, ಅವನು ಗುಂಡಿ ಒಳಗೆ ಎತ್ತಾಕೋದು, ಅವನ್ನ ಎಳೆಯೋದು, ಅವನ ಹೆಂಗೆಲ್ಲ ವಿಚಿತ್ರವಾಗಿ ಕಂಡೆ ನಾನು ಕನಸಲ್ಲಿ. ಕಂಡ ಮೇಲೆ ನನಗೆ ಸಮಾಧಾನ ಇಲ್ಲ, ಊಟ ಮಾಡೋಕ್ಕೂ ನನಗೆ ಸಮಾಧಾನ ಇಲ್ಲ. ಅಂತ ನೋವು ನನಗೆ ಯಾರ ಮುಂದೆ ಹೇಳ್ಕೊಳಕ್ಕಾಯ್ತಾ ಇಲ್ಲ, ಅಂತ ನೋವು ಅನುಭವಿಸ್ತಾ ಇದ್ದೀನಿ ನಾನು. ಅಂತ ಭಗವಂತ ಹೀಗೆ ನಾನು ಏನಾರು ಹೇಳಿದ್ರೆ ಅಳಬೇಡ ನಾನು ಯಾವಾಗಲೂ ಅಂತ ಮಗ ಇವತ್ತಿಲ್ಲ. ಏನ್ ಮಾಡೋದು? ಏನೇ ಆಗ್ಲಿ ಎದೆ ಹತ್ರಕ್ಕೆ ಬೆಳೆದ ಮಕ್ಕಳು ಅವ್ರು ನಮ್ಗೆ ಕೊನೆ ಪಕ್ಷ ಅನ್ನ ಹಾಕ್ತವ್ರು ಪರವಾಗಿಲ್ಲ, ನಮ್ ಕಣ್ ಮುಂದೆ ಇರ್ಲಪ್ಪ ಅಂತ ತಂದೆ ತಾಯಿಗಳು ಅಂಬಲಿಸೋದು ತಪ್ಪಲ್ಲ. ಪೊಲೀಸ್ ಅವರೇ ನಮ್ಗೆ ರಕ್ಷಣೆ ನೀಡ್ಬೇಕು, ಅವರೇ ಇಂತ ಕೆಲಸ ಮಾಡ್ಬಿಟ್ರೆ ಪಾಪ ಇಂದಿರ ಎಲ್ಲಿ ಹೋಗ್ತಾರೆ? ಬಡವರಿಗೊಂದು ಶ್ರೀಮಂತರಿಗೂ ನ್ಯಾಯ ಕೊಡ್ತಾ ಇಲ್ಲ, ಪೊಲೀಸರೇ ನ್ಯಾಯ ಕೊಡ್ತಾ ಇಲ್ಲ, ಪೊಲೀಸರೇ ನನ್ನ ನೋಡಿ ಕೇವಲ ಮಾಡ್ತಾರೆ. ಸುಮ್ಮನೆ ಅಳ್ಬೇಡಿ, ಪೊಲೀಸರೇ ಕೇವಲ ಮಾಡ್ತಾರೆ ನನ್ನ ಅಂತ ನಾನು ಹೇಳ್ಕೊಂಡೆ. ನಿಮ್ಮಂತರ ನಮಗೆ ನ್ಯಾಯ ಕೊಡ್ಬೋದ್ರಿ, ಯಾರು ಕೊಡ್ತಾರೆ ನಮಗೆ? ಯಾರವ್ರೆ ನಮಗೆ ನೋಡಕ್ಕೆ ಅಂತ? ಅವ್ರು ತಲೆನೇ ಹಾಕೋದಿಲ್ಲ. ಹೋಗಮ್ಮ ನೋಡೋಣ, ಹೋಗಮ್ಮ ನೋಡೋಣ ಇಷ್ಟ ಅಂತಾರೆ ಹೊರ್ತೀನಿ, ಏನು ಹೇಳೋದಿಲ್ಲ. ಅದಕ್ಕೆ ML ಸಾಹೇಬ್ರ ಹತ್ರ ಹೋಯ್ತೀನಿ, ಮಾತಾಡ್ತೀನಿ ಅಂದಿದ್ಕೆ ಅವ್ರು ಬಂದು ನಮ್ಮ ಹತ್ರಲೇ ಹೇಳೋದು, ಏನಮ್ಮ ನೀನು ಹೋಗಿ ಹೇಳ್ತಿದ್ದಂಗೆನೆ ಅವರೇ ಹುಡುಕ್ ಕೊಟ್ಬಿಡ್ತಾರ ಅಂತ ಮತ್ತು ಅಂದ್ರು. ML ಹತ್ರ ಹೋಗ್ತೀನಿ ಅನ್ನೋದು ಹಂಗಂದ್ರು. ಅಂದ್ರೆ ನೀವೆಲ್ಲ ಹೋಗ್ಬಾರ್ದು ಅಂತ ಹೆದರ್ಸ್ತಿದ್ದೀರಿ? ಎಲ್ಲ ವಿಷಯದಲ್ಲೂ ಕೊಟ್ಕೊಂಡವ್ರೆ. ನಿಜವಾಗ್ಲೂ ಈ ನೋವಿನ ಒಂದು ಘಟನೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅವರು ಇರಕ್ಕೆ ಮನೆಯಲ್ಲ ನೋಡಿ, ಇದು ಈ ಮನೆಯಲ್ಲಿ ಅವ್ರು ವಾಸ ಮಾಡ್ತಿದ್ದಾರೆ. ಅವ್ರ ಗಂಡಂಗೆ ಹುಷಾರಿಲ್ಲ, ಅವ್ರ ಮನೆ ಒಳಗಡೆ ಪರಿಸ್ಥಿತಿನ ನೀವು ನೋಡಿದ್ರೆ ಎಂತವ್ರ ಕರ್ಲು ಕೂಡ ಕಿತ್ತು ಬರುತ್ತೆ ಅಂತ ಪರಿಸ್ಥಿತಿಲಿ ಇದಾರೆ. ಆದ್ರೂ ಆ ಅಮ್ಮ ಕೇಳ್ತಿರೋದು ನಂಗೆ ಅನ್ನ ಬೇಕು, ನನ್ಗೆ ಮನೆ ಕೆಲಸ ಮಾಡಿ ಅನ್ನ ತಿಂತ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ನಂಗೆ ಅನ್ನ ಬೇಕು ಅಂತ ಕೇಳ್ತಾ ಇಲ್ಲ ಅವರು, ನನ್ಗೆ ಹೆಂಗಾರು ಇರ್ಲಿ ನನ್ನ ಮಗ ಬೇಕು ಅಂತ ಕೇಳ್ತಾ ಇದಾರೆ ಅವರು. ತಪ್ಪ ಇದು? ಯಾರು ತಾನೇ ಎತ್ತು ಮಕ್ಕಳನ್ನ ಆಯ್ತು ಯಾರೋ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೆಲ್ಲಾದ್ರೂ ಜೀತಕ್ಕೆ ಇರಿಸ್ಲಿ ಅಥವಾ ಕೂಲಿ ಮಾಡಕ್ ಹಾಕ್ಲಿ ಅಂತ ಬಯಸ್ತಾರೆ. ಈ ತಾಯಿ ನಾನು ಸಾಕ್ತೀನಿ ನನ್ನ ಮಗನ, ನನ್ನ ಮುಂದೆ ಇರ್ಲಿ, ನನ್ನ ಮಗ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಅವ್ರಿಗೆ ಅನ್ನ ಬೇಕು ಅಂತ ಕೇಳ್ತಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಅವರು ಕೂಲಿನಲ್ಲಿ ಮಾಡಿ ಅವ್ರ ಮನೆ ಪಾತ್ರೆ ತೊಳೆದು ಮುಸ್ರಿ ತಿಕ್ಕಿ ಅವರು ಅನ್ನ ತಿಂತಿದ್ದಾರೆ. ಆದ್ರೆ ಅವ್ರಿಗೆ ಮಗ ಬೇಕು ಅಂತ ಕೇಳ್ತಿದ್ದಾರೆ. ಪೊಲೀಸರೇ ತಾನೇ ಇದನ್ನ ಹುಡುಕೊಡ್ಬೇಕಾಗಿರೋದು, ಈ ಕೆಲಸ ಮಾಡ್ಬೇಕಾಗಿರೋದು ಪೊಲೀಸರೇ ತಾನೇ. ಅವರೇ ಈಗ ಹೋಗಮ್ಮ ನಿನ್ಗೆ ಇನ್ನೊಬ್ರು ಮಗ ಇದ್ದಾನೆ ಅಂತಂದ್ರೆ ಯಾರನ್ನ ಕೇಳ್ತಾರೆ? ಈ ತಾಯಿ ಯಾರನ್ನ ಕೇಳ್ತಾರೆ? ಈ ತರ ಆಗ್ಬಿಟ್ರೆ ಹೇಗೆ? ಬಡವ್ರಿಗೆ ಬದುಕಕ್ಕೆ ಅರ್ಹತೆನೇ ಇಲ್ವಾ? ಈ ತರ ಒಂದು ಪರಿಸ್ಥಿತಿ ಇದೆ. ಗೊತ್ತಿಲ್ಲ ಅಮ್ಮ, ಮಾತಾಡೋಣ, ML ಹತ್ರನೂ ಮಾತಾಡೋಣ. ನಿಮ್ ಖಂಡಿತ ನಿಮ್ ಮಗ ನಿಮ್ ಕಣ್ ಮುಂದೆ ಇರ್ಲಿ. ಅವ್ರು ಪ್ರತಿದಿನ ನೋಡಿ ಅವ್ರು ಹೇಳ್ತಾ ಇದ್ರು, ಮಲ್ಗ್ಬೇಕಾದ್ರೆ ಕನ್ಸು ಬೀಳುತ್ತೆ, ಗುಂಡಿಲೆಲ್ಲ ಎತ್ತಾಕ್ತಿರತ್ತಲ್ಲ ಕನ್ಸು ಬೀಳುತ್ತೆ. ಅವ್ರು ಹೆಂಗ ಅನ್ನ ತಿಂತಾರೆ, ಹೆಂಗಿರ್ತಾರೆ ಅವರು? ಕೇಳಿದ್ರೆ ನನ್ನ ಮಗನ್ನ ನೀವೇನಾರು ಮಾಡಿದ್ದೀರಾ? ನನ್ನ ಮಗನ್ನ ನೀವೇನೋ ಮಾಡ್ಬಿಟ್ರಿ, ನನ್ನ ಮಗನ್ನ ಬದುಕಕ್ ಬಿಟ್ಟಿಲ್ಲ ನೀವು ಅನ್ನೋತ್ತಿಗೆ. ಒಬ್ರು ಪೊಲೀಸರು ಅದ್ರ ಹಂಗ್ ಮಾಡೋದಿಲ್ಲ ಅಮ್ಮ, ಹೆದರ್ಕಬೇಡಿ, ಸಮಾಧಾನವಾಗಿ ಹೋಗಿ ಅಂದ್ರು. ಹೌದು, ನೀವ್ ಹೆದರ್ಕಬೇಡಿ ಅಮ್ಮ, ನೀವ್ ಹೆದರ್ಕಬೇಡಿ, ಸಮಾಧಾನದಲ್ಲಿರಿ. ಖಂಡಿತ ಆತರ ಎಲ್ಲ ಆಗಿರೋದಿಲ್ಲ. ನೋಡೋಣ, ಮಾತಾಡೋಣ, ಎಲ್ಲರ ಜೊತೆ ನಾವು ಮಾತಾಡಿ ಖಂಡಿತ ನಿಮ್ ಮಗ ಎಲ್ಲೇ ಇದ್ರು ಹುಡ್ಸೋ ಅಂತ ಪ್ರಯತ್ನ ಮಾಡೋಣ ಅಮ್ಮ. ನಿಮಗ್ ಗೊತ್ತಿರೋ ಹಾಗೆ ನಿಮಗ್ ಗೊತ್ತಿರೋ ಹಾಗೆ ಅಲ್ಲಿದ್ರು ಅಲ್ವಾ? ನೋಡ್ಕೊ ಬಂದಿದ್ದೀನಿ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ನೀವು ಬಂದು ಪೊಲೀಸವ್ರಿಗೆ ಮತ್ತೆ ಹೇಳಿದ್ರು ಅಮ್ಮ ಎಲ್ಲಿದ್ದಾರೆ ಅಂತ? ಮಾತಾಡಿದ್ದೀನಿ ಅವ್ರ ಜೊತೆ. ಆಗ ಅವ್ರು ಅದೇ ಅಂದಿತ್ತು, ನೀವು ಎಷ್ಟ್ ಮಕ್ಳಮ್ಮ? 2 ಜನ ಗಂಡು 1 ಮಗಳು ಸರ್ ಅನ್ನೋತ್ತಿಗೆ ಸಾಕಲ್ವಾ, ಒಂದೇ ಹೋಗು ಅಂತ ನನ್ನನ್ನು ಜೋರಾಗಿ ರಪ್ಪಂಗ್ ಮಾತಾಡಿದ್ರು ಸತೀಶ್ ಪೊಲೀಸರು. ಯಾಕೆ ಸರ್ ಹಂಗ ಅಂತೀರಿ? ನನಗೆ ದೊಡ್ಡ ಮಗನಿಗಿಂತ ಚಿಕ್ಕ ಮಗನೇ ನನ್ನ ಯಕ್ಷಮ. ಏನಂದ್ರೆ ಅವನೇ ನನಗೆ ಅಂದೆ. ಹಂಗನ್ನೋತ್ತಿಗೆ ಏನಂಗಂತೀಯಮ್ಮ? ಯಾಕೆ ನಿನ್ನ ದೊಡ್ಡ ಮಗ ಏನು ಕೊಡೋದು? ಅವ್ನ ಮನೆ ಬಾಗ್ಲಿಗೂ ಸರಿಯಾಗಿ ನಮ್ಮನ್ನ ಯಕ್ಷಮ ನೋಡೋದು ಯಾವಾಗಲೂ ಬೇಡದು ಮತ್ತೆ ಅಂದ್ಕೊಂಡು. ಈಗಲೂ ಮನೆಗೆಲ್ಲ ಬಂದಿಲ್ಲ, 15 ದಿವಸ ಆಯ್ತು. ಈಗ ನಿಮ್ ಗಂಡನ ಕಷ್ಟ ಸುಖ ಎಲ್ಲ ನೀವೇ ನೋಡ್ತೀವಿ. ಮನೇಲಿದ್ದಂತ ಹಿರಿ ಮಗನ ಚಿಕ್ಕ ಮಗನ ನೀವೇ ಸಾಕ್ತಾ ಮನೆ ಕೆಲಸ ಮಾಡಿ. ಈಗ್ಲೂ ಮನೆ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಈಗ್ಲೂ ಅಷ್ಟೇ ಮನೆ ಕೆಲಸ, ಇನ್ ಬೇರೆ ಏನು ಇಲ್ಲ ನಿಮ್ಗೆ? ಏನಿಲ್ಲ ಇಲ್ಲಿ ಹಿಂಗೆ ಬಾಳ ಬಿದ್ದಿರೋದೆ. ಇದೆಲ್ಲ ಮನೆ ನಮ್ಮ ಹೆಸರಿಗೂ ಮಾಡ್ಕೊಟ್ಟಿಲ್ಲ.
ಪಾಪ ಈಗ ಅವ್ರ ಮಗ ಪುರುಷೋತ್ತಮ ಚಿಕ್ಕ ಮಗ ಅವರು ಕೂಡ ಇಲ್ಲ ಕಿಡ್ನಾಪ್ ಮಾಡಿದ್ದಾರೆ. ಈ ತಾಯಿನೇ ದುಡ್ದು ಅವ್ರ ಮನೆ ಕಷ್ಟ ಸುಖನ ಆಗ ತರಕಾರಿ ಅಕ್ಕಿ ಬೇಳೆ ಎಲ್ಲಾನು ನೀವು ಕೂಲಿ ಮಾಡೇ ಅಕ್ಕಿ ಒಂದು ಸೊಸೈಟಿ ಸಿಗ್ತದೆ ಇನ್ನು ಹಾಕಿದಾಗ ನಾವೇ ಸೊಸೈಟಿ ಅಕ್ಕಿ ಸಿಗುತ್ತೆ. ಇನ್ನ ತರಕಾರಿ ಎಲ್ಲ ನೀವು ಕೂಲಿ ಮಾಡಿದ್ರೇನೆ. ಈಗ ಇವ್ರು ನಿಮ್ಮ ಯಜಮಾನ್ರಿಗೂ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಏನು ತರಕಲ್ಲ, ಅವ್ರಿಗೆಲ್ಲ ನಾನೇ ನೋಡ್ಕೋಬೇಕು. ಒಂದು ಹಾಕ ಬಟ್ಟೆಯಿಂದನೂ ನಾವೇ ಕೊಡಿಸ್ಬೇಕು. ನಿಮ್ಗೆ ಯಾರಾದ್ರೂ ಈಗ ವಿಡಿಯೋ ನೋಡ್ತಿರೋರು ದಯವಿಟ್ಟು ನಾನು ಅಮ್ಮನ ಪರವಾಗಿ ಕೈ ಮುಗಿದು ಕೇಳ್ಕೊತೀನಿ, ನೀವು ವಿಡಿಯೋ ನೋಡ್ತಿರೋರು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅವ್ರಿಗೆ ಸಹಾಯ ಮಾಡಿ. ಪಾಪ ಇವ್ರಿಗೆ ಸಣ್ಣಯ್ಯ ಅವ್ರಿಗೆ ಇವ್ರ ಯಜಮಾನ್ರಿಗೂ ಹುಷಾರಿಲ್ಲ, ಅವ್ರಿಗೂ ನಡೆದಾಡಕ್ಕಾಗಲ್ಲ. ಇನ್ನ ಯಾರು ಅವ್ರಿಗೆ ಬೆಂಬಲವಾಗಿಲ್ಲ. ಇವ್ರ ಮಗನ ಹುಡ್ಕಕ್ಕಾಗ್ಲಿ, ಸ್ಟೇಷನ್ಗೆ ಅಲೆಯಕ್ಕಾಗ್ಲಿ, ಮತ್ತೆ ಮನೇಲಿ ಅಕ್ಕಿ ಒಂದು ಸಿಗುತ್ತೆ, ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ, ಅದ್ರ ತರಕಾರಿಗೆ ಬೇಳೆ ಅದಕ್ಕಾದ್ರೂ ಊಟಕ್ಕಾಗುತ್ತೆ. ನೀವು ಹಾಕೋದು ಒಂದ್ ಸ್ವಲ್ಪ ದಿನ ಅವ್ರ ಊಟನಾದ್ರೂ ಮಾಡ್ಬೋದು. ಒಂದ್ ಸ್ವಲ್ಪ ಸಹಾಯ ಮಾಡಿ ವಿಡಿಯೋ ನೋಡ್ತಿರೋರು. ಅಮ್ಮ ಧೈರ್ಯವಾಗಿರಿ, ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನು ನೋಡ್ತಿರೋಂಥವ್ರು ಒಂದಷ್ಟು ಜನ ನಿಮ್ಗೆ ಸಹಾಯ ಮಾಡ್ತಾರೆ. ದೊಡ್ಡವರಾಗಿದ್ರೆ ಇಷ್ಟೊತ್ತಿಗೆ ಹೊಡೆದು ಬಡ್ದು ಅವ್ರಿಗೆ ನ್ಯಾಯ ಕೊಡಿಸ್ತಿದ್ರು. ಬಡವರಾದ್ರೆ ಇಲ್ಲಿ ನೀವೇನು ಭಯ ಪಡ್ಬೇಡಿ, ನೋಡೋಣ, ಇನ್ನೂ ಮತ್ತೆ ಪ್ರಯತ್ನ ಮಾಡೋಣ. ಖಂಡಿತ ನಿಮ್ಗೆ ನಿಮ್ಮ ಮಗ ಸಿಗ್ತಾರೆ. ಎಮ್ಮೆಲೆ ಹತ್ರ ಎಲ್ಲ ಮಾಡ್ತಾ ಇರೋಣಮ್ಮ. ನಿಜವಾಗ್ಲೂ ಈ ತಾಯಿ ಗೋಳನ್ನ ನೋಡಿ ಅವ್ರೊಂದು ಹೊತ್ತು ಅನ್ನನ ಕೇಳ್ತಾ ಇಲ್ಲ. ನನ್ನ ಮಗ ಎಲ್ಲೇ ಇರಲಿ ಹೇಗೆ ಇರಲಿ, ನಾನು ಬಂದು ನನ್ನ ಮನೆ ಬಾಗ್ಲಲ್ಲಿರಲಿ, ಅವ್ನಿಗೆ ನನ್ನ ಕಣ್ಣಿದ್ರಗಡೆ ಏನಾದರೂ ಆದ್ರೂ ಪರವಾಗಿಲ್ಲ, ನನ್ನ ಕಣ್ಣು ಇಲ್ಲದೆ ಹೋದಾಗ ಅವ್ನು ದಿನ ಕೊರಗ್ತಾರೆ ಅವರು. ಅಂತ ಪರಿಸ್ಥಿತಿ ಇದೆ. ಪೊಲೀಸ್ ಅವರು ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ಸ್ಟೇಷನ್ಗೆ ಹೋಗ್ತೀವಿ. ಬಡವ್ರಿಗೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಮಾಡಬೇಡಿ. ದಯವಿಟ್ಟು ಈ ತಾಯಿಯ ಮಗ ಎಲ್ಲೇ ಇದ್ರೂ ಅವ್ರಿಗೆ ಹುಡಿಕೊಡಿ, ಆ ತಾಯಿಯ ಮಗಳನ್ನ ಸೇರ್ಲಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಅವ್ರ ಮಗ ಎಲ್ಲೇ ಇದ್ರು ಆ ತಾಯಿಯ ಮಗಳನ್ನ ಸೇರ್ಲಿ. ಧನ್ಯವಾದಗಳು.